Evening, we come in front of thy feet as one family under one truth and one salvation. Dear Father, be with us in our days of our lives in this world. Let the Holy Spirit dwell in our hearts and minds and guide us to be obedient to thy word and thy will at every step of our lives in this world. Help us to understand thy words delivered to us by the brethren, so that we not only hear thy words but to inculcate in our daily walk of life, fulfilling characters of Holy Spirit in Christ likeness, so that we lead a life that is acceptable in thy sight. We pray for thy guidance at every time. We pray all this into thee through the precious name of thy Son, our Savior, protector of Jesus Christ. Amen. Amen. Thank you, brother. ಸಹೋದರ ಸಹೋದರರೇ, ಮತ್ತೊಮ್ಮೆ ತಂದೆಯ ದೇವರ ಕೃಪೆಯಿಂದ ಈ ದಿನ ಕೂಡ ನಾವು ಒಂದು ಕುಟುಂಬವಾಗಿ ದೇವರ ಕೃಪಾಸ್ಥಾನಕ್ಕೆ ನಾವು ಬಂದು ದೇವರು ನಮಗೋಸ್ಕರ ಬರೆದಿರುವಂತ ಈ ಸತ್ಯವೇದದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ದೇವರ ಪವಿತ್ರಾತ್ಮನ ಶಕ್ತಿಯಿಂದ ನಾವು ಈ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ದೇವರು ನಮಗೆ ಒಂದು ಅದ್ಭುತವಾದ ಅವಕಾಶವನ್ನ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಯೇಸು ಸ್ವಾಮಿ ಅಪೊಸ್ತಲರ ಮೂಲಕ ಆದಿ ಸಭೆಯಲ್ಲಿ ಪ್ರಾರಂಭದ ಆ ದಿನಗಳಲ್ಲಿ ಯಾವ ರೀತಿ ಅಪೊಸ್ತಲರು ಈ ಸುವಾರ್ತೆಯನ್ನ ಸಾರಿ ಯಹೂದ್ಯರ ಮಧ್ಯದಲ್ಲಿ ಕ್ರಿಸ್ತನೇ ಮೆಸಾಯ ಅಂತ ಅಲ್ಲಿ ಸುವಾರ್ತೆಯನ್ನ ಸಾರೋದು ಮಾತ್ರವಲ್ಲದೆ ಪರಲೋಕ ರಾಜ್ಯವು ದೇವರ ಒಂದು ಸಂಕಲ್ಪದಲ್ಲಿ ಎಲ್ರಿಗೂ ಆ ರಾಜ್ಯದಲ್ಲಿ ದೇವರು ಆಶೀರ್ವಾದವನ್ನ ದಯಪಾಲಿಸ್ತಾರೆ ಅನ್ನುವ ಒಂದು ಸುವಾರ್ತೆಯನ್ನ ಕೂಡ ಅಲ್ಲಿ ಸಾರ್ತಾ ಇದ್ದದನ್ನ ನಾವು ನೋಡ್ತೀವಿ. ಆ ಅಡಿಯಲ್ಲಿ ನಾವು ಒಂದೊಂದು ವಾರನೂ ಆ ಒಂದು ಅಪೊಸ್ತಲರ ಜೀವನ ಚರಿತ್ರೆಯನ್ನ ಕೂಡ ನಾವು ಹಂತ ಹಂತವಾಗಿ ನೋಡ್ಕೊ ಬರ್ತಾ ಇದೀವಿ. ಆ ಹಿನ್ನೆಲೆಯಲ್ಲಿ ನಾವು ಕಳೆದ 1-2-3 ವಾರದಿಂದ ಸೌಲನ ಬಗ್ಗೆ ನಾವು ನೋಡ್ತಾ ಇದ್ವಿ. ಯಾವ ರೀತಿ ಸೌಲನು ದೇವರ ಸಂಕಲ್ಪದ ವಿರುದ್ಧವಾಗಿ ಆತನಿಗಿಂದ ಇದ್ದಂತ ಆ ಒಂದು ನಾಲೆಜ್ ಅಲ್ಲಿ ಯಾವ ರೀತಿ ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆದ್ರು, ಆದರೂ ಕೂಡ ಅವರು ನಡೆದಂತ ಆ ವಿಷಯಗಳು ಆತನು ದೇವರ ಮೇಲೆ ಇಟ್ಟಿದ್ದಂತ ನಿಷ್ಠತೆಯ ಜೀವನ ಮತ್ತೆ ದೇವರ ಒಂದು ವಿಷಯದಲ್ಲಿ ಆತನಿಗಿದ್ದ ಒಂದು ಛಲ ಅಂತ ಕೂಡ ನಾವು ಹೇಳ್ಬೋದು. ಆ ಒಂದು ಹೃದಯದ ಒಂದು ಪರಿಶುದ್ಧತೆಯನ್ನ ನೋಡಿದ ದೇವರು ಆತನ ವಿಷಯದಲ್ಲಿ ಆತನನ್ನು ಈ ಸುವಾರ್ತೆಯ ಕಾರ್ಯದಲ್ಲಿ ಅತಿ ಹೆಚ್ಚಾಗಿ ಬಳಸ್ಕೊಳ್ಳೋದಕ್ಕೆ ದೇವರು ಸಂಕಲ್ಪ ಮಾಡಿದ್ರು. ಯೇಸು ಕ್ರಿಸ್ತನು ಅದನ್ನ ನೆರವೇರಿಸಿದ್ರು ಅಂತ ಕೂಡ ನಾವು ಹೇಳ್ಬೋದು. ಅದಕ್ಕೋಸ್ಕರನೇ ಅಲ್ಲಿ ವಚನಗಳನ್ನ ನೋಡುವಾಗ ಹನಾನಿಯ ಯಾವಾಗ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೋ ಅವಾಗ ಹೇಳ್ತಾರೆ, ನಾನು ಆರಿಸ್ಕೊಂಡಿದ್ದೀನಿ, ಆತನು ನನಗೋಸ್ಕರ ಅನೇಕ ಬಾಧೆಗಳನ್ನ ಹೊಂದುವ ಒಂದು ವಿಷಯವನ್ನ ಕೂಡ ನಾನು ಆತನಿಗೆ ಮಾಡ್ತೀನಿ ಅಂತ ಹೇಳಿ ಆತನು ಒಂದು ಒಳ್ಳೆಯ ಸಾಕ್ಷಿಯಾಗಿ ನಾನು ನಡೆಸ್ತೀನಿ ಅಂತ ಹೇಳುವ ಕಾರ್ಯಗಳನ್ನ ಕೂಡ ನೋಡಿದ್ವಿ. ಆ ರೀತಿಯಲ್ಲಿ ನಾವು ನೋಡಿದಾಗ ಕಳೆದ ಬಾರಿಯಲ್ಲಿ ಯಾವ ರೀತಿ ಹನಾನಿಯ ಬಂದು ಪ್ರಾರ್ಥನೆ ಮಾಡಿ ಆತನು ಕಳ್ಕೊಂಡ ಆ ಒಂದು ದೃಷ್ಟಿ, ಆ ಒಂದು ಕಣ್ದೃಷ್ಟಿಯನ್ನ ಸರಿಪಡಿಸಿ ಅಲ್ಲಿ ಪೌಲನು ಮತ್ತೆ ಆತನು ಆ ದಿನಗಳಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದ ಅಂತ ನೋಡುವಾಗ ಅದು ಯಾವ ರೀತಿಯ ಪ್ರಾರ್ಥನೆ, ಯಾವುದಕ್ಕೋಸ್ಕರ ಉಪವಾಸ ಇದ್ರು ಅಂತ ನೋಡ್ಬೇಕಾದ್ರೆ ಆತನು ಧರ್ಮಶಾಸ್ತ್ರದಲ್ಲಿ ಶ್ರೇಷ್ಠತೆಯನ್ನ ಹೊಂದಿದ್ರು ಕೂಡ ದೇವರ ಸಂಕಲ್ಪವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ದೇವರ ಅಥವಾ ಯೇಸು ಕ್ರಿಸ್ತರ ಶಿಷ್ಯಂದರನ್ನ ಅಲ್ಲಿ ಕೊಂದು ಮತ್ತೆ ಹಿಂಸಿಸುವ ಒಂದು ವಿಷಯಗಳನ್ನ ಆತನು ಯೋಚನೆ ಮಾಡಿ
ಅದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟು ದೇವರ ಒಂದು ಕ್ಷಮಾಪಣೆಗೆ ಆತನು ಪ್ರಾರ್ಥನೆ ಮಾಡ್ತಾ ಇದ್ದದನ್ನ ನಾವು ನೋಡ್ಬೋದು ಸಹೋದರರೇ. ಯಾವಾಗ ದೇವರು ಆ ಒಂದು ಆತನಿಗೆ ಹೋದ ದೃಷ್ಟಿಯನ್ನ, ಆ ಒಂದು ಕಣ್ಣಿನ ಒಂದು ಬೆಳಕನ್ನ ಮತ್ತೆ ಕೊಟ್ಟು ದೇವರು ಪವಿತ್ರಾತ್ಮವನ್ನ ಕೊಟ್ಟಾಗ ಸಹೋದರರೇ, ನಮ್ಗೆ ವಚನ ಇರ್ತದೆ, ಅಪೊಸ್ತಲ ಪೌಲು ಮತ್ತೆ ಅಲ್ಲಿ ಊಟವನ್ನ ಮಾಡಿ ಆತನ ಶಕ್ತಿಯನ್ನ ಹೊಂದಿ ಅಲ್ಲಿ ದಮಾಸ್ಕುವಲ್ಲಿ ಶಿಷ್ಯರ ಜೊತೆ ಅನೇಕ ಕಾಲ ಇದ್ರು ಅಂತ ಕೂಡ ಕಳೆದ ವಾರದಲ್ಲಿ ನಾವು ನೋಡಿದಂತ ವಿಷಯಗಳು. ಸೊ ಈ ದಿನದಲ್ಲೂ ಕೂಡ ಆ ವಿಷಯದ ಅಡಿಯಲ್ಲಿ ಇನ್ನ ಒಂದಷ್ಟು ಕಾರ್ಯಗಳನ್ನ, ಪೌಲನ ಬಗ್ಗೆ ಇನ್ನ ಒಂದಷ್ಟು ವಿವರಗಳನ್ನ ನಾವು ನೋಡೋಣ. ಕಳೆದ ಬಾರಿ ಇನ್ನೊಂದು ವಿಷಯವನ್ನ ಏನ್ ವಿಶೇಷವಾಗಿ ನೋಡಿದ್ವಿ ಅಂದ್ರೆ, ಪೌಲನ ವಿಷಯದಲ್ಲಿ ನಡೆದ ಒಂದಷ್ಟು ಕಾರ್ಯಗಳು, ಆತನು ಪರಿವರ್ತನೆ ಆದ ನಂತರ ಆತನ ಜೀವನದಲ್ಲಿ ಆತನು ತಗೊಂಡಂತ ನಿರ್ಧಾರಗಳು, ಮತ್ತೆ ಆತನು ಹೋದಂತ ಒಂದು ಅರಣ್ಯದಲ್ಲಿ 3 ವರ್ಷ ಕಾಲ ಹೋದಂತ ವಿಷಯಗಳು, ಇದೆಲ್ಲ ಕೂಡ ಅಪೊಸ್ತಲರ ಕಾರ್ಯಗಳಲ್ಲಿ ಇದು ಬರೆಯಲ್ಪಟ್ಟಿಲ್ಲ. ಆದ್ರೆ ಸ್ವತಃ ಪೌಲೇ ಈ ವಿಷಯವನ್ನ ಗಲಾತಿಯ ಸಭೆಗೆ ಬರೆಯುವಾಗ ಈ ಒಂದು ವಿಷಯಗಳನ್ನ ಅಲ್ಲಿ ಬರೆಯೋದನ್ನ ನಾವು ನೋಡ್ತೀವಿ ಸಹೋದರ. ಅದರ ಮಾಹಿತಿನೇ ನಮಗೆ ಆ ಅಪೊಸ್ತಲ ಪೌಲು ಆ ಒಂದು ಪರಿವರ್ತನೆ ಆದ ನಂತರ, ಮನಸ್ಸಾಂತರ ಹೊಂದಿದ ನಂತರ ಏನೆಲ್ಲ ಮಾಡಿದ್ರು ಅಂತ ನಮಗೆ ಅಪೊಸ್ತಲರ ಕ್ರಿಯೆಗಳಿಲ್ಲ ಅಂದ್ರೂ ಗಲಾತಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇದರ ವಿವರವಾಗಿ ಅಪೊಸ್ತಲ ಬರೆದಿದ್ದನ್ನ ಕಳೆದ ವಾರದಲ್ಲಿ ನೋಡ್ತೀವಿ. ಸೊ ಈ ದಿನ ನಾವ್ ಏನ್ ಮಾಡೋಣ ಅಂದ್ರೆ, ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 20ನೇ ವಚನದಿಂದ ನಾವು ಈ ಒಂದು ಸ್ಟಡಿಯನ್ನ ಪ್ರಾರಂಭ ಮಾಡೋಣ. ಇದರಲ್ಲಿ ಅನೇಕ ವಿಷಯಗಳನ್ನ ನಾವು ಆಲೋಚಿಸಿ, ದೇವರ ಕೃಪೆಯಿಂದ ಆತನ ಭಕ್ತರು ಬರೆದಿರುವ ಈ ಒಂದು ವಿಷಯಗಳನ್ನ ನಾವು ಪರಿಶೀಲನೆ ಮಾಡಿ, ಸತ್ಯಕ್ಕೆ ಅನುಗುಣವಾಗಿ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವಿದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರ ಕೃಪೆ ಮತ್ತು ದೇವರ ಪವಿತ್ರಾತ್ಮನ ಆ ಒಂದು ಶಕ್ತಿಯನ್ನ ನಾವು ಕೇಳಿ ಈ ಪಾಠಕ್ಕೆ ನಾವು ಮುಂದೆ ಹೋಗೋಣ. ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 20ನೇ ವಚನವನ್ನ ನಾವು ಓದಕ್ಕೆ ಕೇಳೋಣ. ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ಸಭಾಮಂದಿರಗಳಲ್ಲಿಯೂ ಯೇಸುವಿನ ವಿಷಯವಾಗಿ ಆತನ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದ್ದನು. ಓಕೆನಾ. ಸೊ ಇಲ್ಲಿ ಏನಾಯ್ತು ಅಂದ್ರೆ, ಆತನು ದಮಸ್ಕುವಲ್ಲಿ ಸುಮಾರು ದಿನ ಅಲ್ಲಿ ಇದ್ರು. ಆ ಇದ್ದ ಸಮಯದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಸೌಲನಿಗಿದ್ದ ಆ ಒಂದು ಅರಿವು, ನಾಲೆಜ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಈಗ ಧರ್ಮಶಾಸ್ತ್ರವನ್ನ ಮತ್ತೆ ಯೇಸು ಕ್ರಿಸ್ತನ ವಿಷಯವಾಗಿ ಆ ಒಂದು ಧರ್ಮಶಾಸ್ತ್ರದಲ್ಲಿ ಅಥವಾ ಆ ಪಿತೃಗಳ ಮೂಲಕ ಅವರು ಏನೆಲ್ಲ ಅರ್ಥ ಮಾಡ್ಕೋತಾರೋ ಇದೆಲ್ಲಾನು ಯೇಸು ಕ್ರಿಸ್ತನ ಬಗ್ಗೆನೇ ಮಾತಾಡ್ತಾ ಇದೆ ಅಂತ ಫಸ್ಟ್ ಹೋಲಿಕೆ ಮಾಡಿಕೊಂಡ್ರು. ಮೆಸ್ಸೆಯನ ವಿಷಯವಾಗಿ ಆತನಿಗೆ ಒಂದಷ್ಟು ಮಾಹಿತಿ ಆಗ್ಲೇ ಇದ್ದಿರೋದ್ರಿಂದ ಆ ಒಂದು ಮೆಸಾಯ ಯೇಸು ಕ್ರಿಸ್ತರೇ ಅಂತ ಆತನಿಗೆ ಅರ್ಥ ಮಾಡ್ಕೊಳ್ಳುವ ರೀತಿಯಲ್ಲಿ ಆತನಿಗೆ ಹೋಲಿಕೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಸಹೋದರರೇ. ಸೊ ಎಲ್ಲಾ ಯಹೂದ್ಯರಲ್ಲೂ ಒಂದು ನಂಬಿಕೆ ಏನಿತ್ತು ಅಂದ್ರೆ, ಮೆಸಾಯನು ಬಂದು ಅವ್ರನ್ನ ಕಾಪಾಡಿ ಅವ್ರಿಗೆ ಅವರ ರಾಜ್ಯವನ್ನ ಇಲ್ಲಿ ಸ್ಥಾಪಿಸುತ್ತಾರೆ ಅನ್ನುವ ಒಂದು ವಿಷಯ ಅವರಿಗೆ ಸ್ವಲ್ಪ ಬೆಳಕನ್ನ ಕೊಟ್ಟಿತ್ತು. ಆದ್ರೆ ಆ ಮೆಸೆಯನು ಯಾವ ರೀತಿ ಬರ್ತಾರೆ, ಏನಕ್ಕೋಸ್ಕರ ಬರ್ತಾರೆ ಅನ್ನೋದನ್ನ ಮಾಹಿತಿ ಅವ್ರಿಗೆ ಇಲ್ದೇ ಇದ್ರು, ಸತ್ಯವೇದದಲ್ಲಿ ಆ ಒಂದು ವಿಷಯವನ್ನ ಈಗ ಪೌಲನಿಗೆ ಸಿಗ್ದಂತ ಹೊಸ ಬೆಳಕಿನಲ್ಲಿ ಆ ವಿಷಯವನ್ನ ಆ ದೃಷ್ಟಿಕೋನದಲ್ಲಿ ನೋಡಿದಾಗ, ಈಗ ಬಂದು ಏನ್ರಿ ಆ ಶಿಲುಬೆಯ ಮರಣವನ್ನ ಹೊಂದಿ ಹೋದಂತ ವ್ಯಕ್ತಿ ಕ್ರಿಸ್ತನೇ ಅಂತ ಪೌಲನಿಗೆ ಸ್ಪಷ್ಟ ಆಗುವಂತೆ ಈಗ ಸತ್ಯವೇದವು ಆತನಿಗೆ ತಿಳಿಸಿತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಆವಾಗ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ಆ ದಮಸ್ಕು ಪಟ್ಟಣದಲ್ಲಿ ಇದ್ದಾಗ ಅವರು ಸಭಾ ಮಂದಿರಗಳಲ್ಲಿ ಏನ್ ಮಾಡಿದ್ರು ಅಂದ್ರೆ,
ಯಹೂದ್ಯರಿಗೆ ಮೊದಲನೆಯದಾಗಿ ಬಂದಂತ ಯೇಸು ಕ್ರಿಸ್ತನು ದೇವರ ಮಗನು ಅಂತ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಅಲ್ಲಿ ಸುವಾರ್ತೆಯನ್ನ ಸಾರಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಷಯಗಳನ್ನ ನಾವು ನೋಡ್ಬೇಕಾದ್ರೆ ಈ ಒಂದು ಯೇಸು ಕ್ರಿಸ್ತನನ್ನ ದ್ವೇಷಿಸಿ ಅಥವಾ ಆತನು ಸುಳ್ಳು ಪ್ರವಾದಿ ಅಂತ ಹೇಳಿ ಅನೇಕ ಜನರು ಆತನನ್ನ ಹಿಂಬಾಲಿಸೋರನ್ನ ಹಿಂಸಿಸಿ ಅವ್ರನ್ನ ಬಂಧಿಸುವ ವ್ಯಕ್ತಿ ಈಗ ಆತನೇ ಮೆಸಾಯ, ಆತನೇ ದೇವರ ಮಗನು ಅಂತ ಹೇಳುವ ಒಂದು ವಿಷಯವನ್ನ ನೋಡುವಾಗ ಅಲ್ಲಿ ಇದ್ದಂತ ಯಹೂದ್ಯರಿಗೆ ಆತನನ್ನ ಸಾಯಿಸಬೇಕು ಅನ್ನುವ ಒಂದು ಯೋಜನೆ ಅಲ್ಲಿ ಪ್ರಾರಂಭವಾಗಿದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಈ ಒಂದು ವಿಷಯವನ್ನೇ ನಾವು ನೋಡುವಾಗ ಈ ಒಂದು ಯೇಸು ಕ್ರಿಸ್ತನು ಮೆಸ್ಸಾಯ ಅಥವಾ ಯೇಸು ಕ್ರಿಸ್ತನೇ ನಾವು ಕಾದು ನೋಡ್ತಾ ಇರುವಂತ, ನಾವು ಅಪೇಕ್ಷಿಸುವ ಯೇಸು ಸ್ವಾಮಿನೇ ಮೆಸ್ಸಾಯ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಪೌಲನಿಗೆ ಕನಿಷ್ಠ 3 ವರ್ಷ ಕಾಲ ಆತನಿಗೆ ಬೇಕಾಗಿತ್ತು ಅಂತ ನೋಡ್ತೀವಿ. 3 ವರ್ಷ ಕಾಲ ಆತನು ಅರಣ್ಯದಲ್ಲಿ, ಅರೇಬಿಯಾ ದೇಶದಲ್ಲಿ ಆ ಒಂದು ಮರಳು ಗಾಡಿನಲ್ಲಿ ಅವರು ಏನ್ ಮಾಡಿದ್ರಂತೆ, ಅವರು ಮೆಡಿಟೇಟ್ ಮಾಡಿ ಅವ್ರಿಗೆ ಇದ್ದಂತ ನಂಬಿಕೆ, ಅವ್ರಿಗಿದ್ದಂತ ವಿಷಯಗಳು ಅಲ್ಲಿ ಅರಿವಿದ್ರು ಕೂಡ ಅದು ದೇವರ ಸಂಕಲ್ಪಕ್ಕೆ ಒಂದು ಅನುಗುಣವಾದ ಒಂದು ನಾಲೆಜ್ ಅವರಲ್ಲಿ ಇರಲಿಲ್ಲ. ಆ ಒಂದು ವಿಷಯಗಳನ್ನ, ಒಂದು ತಪ್ಪಾದ ಒಂದು ವಿಷಯಗಳನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದನ್ನ ಅವರು ತೆಗೆದುಹಾಕಕ್ಕೆ ಮತ್ತೆ ಹೊಸ ಬೆಳಕಲ್ಲಿ ಬಂದಂತ ಈ ಸುವಾರ್ತೆಯನ್ನ ಸ್ವೀಕಾರ ಮಾಡೋದಕ್ಕೆ 3 ವರ್ಷ ಕಾಲ ಅವ್ರಿಗೆ ಹಿಡೀತು ಅಂತ ನೋಡ್ತೀವಿ. ಅದನ್ನೇ ನಾವು ನೋಡ್ತೀವಿ. ಆ 3 ವರ್ಷ ಕಾಲದಲ್ಲಿ ಸಹೋದರರೇ ಅವರು ಅನೇಕ ವಿಷಯಗಳನ್ನ, ಯಾವ್ದನ್ನ ಅವರು ಮನಸ್ಸಿನಲ್ಲಿ ಅವರು ದೇವರ ಸಂಕಲ್ಪ ಅಥವಾ ದೇವರ ಯೋಜನೆ ಇದೆ ಅಂತ ಅನ್ಕೊಂಡಿದ್ರೋ ಅದನ್ನೆಲ್ಲ ತೆಗೆದುಹಾಕಿ ದೇವರ ಸಂಕಲ್ಪವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರ ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ಪಡೆದು ಈಗ ಯೇಸು ಸ್ವಾಮಿನೇ ದೇವರ ಮಗನು ಅಂತ ಅಲ್ಲಿ ಪ್ರಚಾರ ಮಾಡುವ ಒಂದು ಸಭಾ ಮಂದಿರಗಳಲ್ಲಿ ಅವರು ಮಾಡಿದ್ರು ಅಂತ ಕೂಡ ನೋಡ್ತೀವಿ ಸಹೋದರರೇ. ಸೊ ಆ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಅದನ್ನ ನಾವು ನೋಡ್ತೀವಿ. ಆತನು ಈ ರೀತಿಯ ಒಂದು ಪ್ರಚಾರವನ್ನ ಮಾಡಕ್ಕೆ ಪ್ರಾರಂಭ ಮಾಡಿದಾಗ ಅದೇ ಯಹೂದ್ಯರು ಆತನನ್ನ ಕೊಲ್ಲಬೇಕು ಅಥವಾ ಸಾಯಿಸ್ಬೇಕು ಅಂತೇಳಿ ಅವ್ರನ್ನ ಪ್ಲಾನ್ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ಸಮಯದಲ್ಲಿ ನಾವು ನೋಡ್ಬೇಕಾದ್ರೆ ಈ ಒಂದು ವಿಷಯವನ್ನ ನೋಡುವಾಗ ನಾವು ನೋಡಿದ್ವಿ, ಹನಾನ್ಯ ಯಾವಾಗ ಆತನ ಕಣ್ಣಿನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಆತನಿಗೆ ದೃಷ್ಟಿ ಸಿಕ್ತು. ಆ ಒಂದು ಕಣ್ಣಿನ ಒಂದು ಬೆಳಕು ಮತ್ತೆ ಆತನಿಗೆ ಕಾಣಿಸ್ಕೊಂತು. ಅದಾದ ಮಾತ್ರವಲ್ಲ, ಅಲ್ಲಿ ದೇವರ ಸಂಕಲ್ಪದ ಪ್ರಕಾರ ಅಲ್ಲಿ ಒಂದು ದೀಕ್ಷಾ ಸ್ಥಾನ ವಿಷಯ ನಡೀತು ಅಂತ ನೋಡ್ಬೇಕಾದ್ರೆ ಇದು ಯಾವ ಒಂದು ಇಸ್ವಿಯಲ್ಲಿ ನಡೆದಿರ್ಬೇಕು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇದು ಯೇಸು ಸ್ವಾಮಿ ಅವರು ಜೀವ ಕೊಟ್ಟ ಒಂದು ವರ್ಷದಲ್ಲೇ ಈ ಘಟನೆಗಳು ನಡೆದಿರ್ಬೇಕು. ಅಪೋಸಲ್ ಪೌಲು AD 33 33 ADಯಲ್ಲಿ ಇವರು ಏನ್ ಮಾಡಿದ್ರು, ದೀಕ್ಷಾ ಸ್ಥಾನ ತಗೊಂಡಿರ್ಬೇಕು ಅನ್ನುವ ಒಂದು ಮಾಹಿತಿಯನ್ನ ಕೊಡ್ತಾರೆ. ಯಾಕಾದ್ರೆ ಇಲ್ಲಿ ನಾವು ನೋಡುವಾಗ ಇನ್ನು ಅನ್ಯ ಜನರಿಗೆ, ಜೆಂಟೈಲ್ಸ್ಗೆ ದೇವರು ಇನ್ನ ಸುವಾರ್ತೆಯ ಒಂದು ಬಾಗಿಲನ್ನ ಅಲ್ಲಿ ತೆರೆದಿಲ್ಲ ಅಂತ ನೋಡ್ತೀವಿ. ಆ ಸುವಾರ್ತೆಯ ಬಾಗಿಲು ಯಾವಾಗ ತೆರೆಯಲ್ಪಡ್ತು ಅಂತ ನೋಡ್ಬೇಕಾದ್ರೆ ನಮ್ಗೆಲ್ರಿಗೂ ಬೇಸಿಕ್ ಕ್ಲಾಸ್ ಅಲ್ಲೇ ತಿಳಿಸಿದ್ದಾರೆ. 70 ವೀಕ್ಸ್ ಪ್ರಾಫೆಸಿ, ದಾನಿಯೇಲಿನ 70 ವರ್ಷದ ಒಂದು ಪ್ರವಾದನೆ ನಮಗೆ ಎಲ್ರಿಗೂ ಗೊತ್ತಿರೋ ವಿಷಯದಿಂದ ಆ ಒಂದು 70 ವರ್ಷದ ಪ್ರವಾದನೆ AD 36 ಅಲ್ಲಿ ಅದು ನೆರವೇರ್ತದೆ. ಆ ಒಂದು AD 36 ಅಲ್ಲಿ ಅದು 36ರಲ್ಲಿ ಅದು ನೆರವೇರಿದ ನಂತರನೇ ಕೊರ್ನೇಲಿಗೆ ದೇವರು ಆ ಒಂದು ಸುವಾರ್ತೆಯ ಬಾಗಿಲನ್ನ ಓಪನ್ ಮಾಡಿದ್ದು ಮಾತ್ರ ಅಲ್ಲದೆ ದೇವರ ರಾಜ್ಯಕ್ಕೆ ಆ ಒಂದು ಆ ಒಂದು ಅನ್ಯ ಜನರು ಕೂಡ ಬರೋದಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಈಗ
ಪೌಲನ ಒಂದು ಪರಿವರ್ತನೆಯನ್ನು ನೋಡಿ ಅಲ್ಲಿ ಇರುವಂತ ಜನರು ತುಂಬಾನೇ ಒಂಥರ ಏನಾಯ್ತು ಅಂದ್ರೆ ಅಲ್ಲಿ ಒಂದು ವಿಸ್ಮಯವಾದ ಒಂದು ವಿಷಯ ನಡೀತಾ ಇತ್ತು, ಅಥವಾ ಅಲ್ಲಿ ನಡೆದಂತ ವಿಷಯವನ್ನ ಅವರು ಗ್ರಹಿಸ್ಕೊಳ್ಳಕ್ಕೆ ತಯಾರಾಗಿರ್ಲಿಲ್ಲ. ಯಾಕಂದ್ರೆ ಸೌಲನ ಒಂದು ಒಂದು ಹಿಂಸಿಸುವ ವಿಷಯ ಅಷ್ಟು ಘೋರವಾಗಿತ್ತು ಅಂತ ನೋಡ್ತೀವಿ. ಅದನ್ನೇ ನಾವು 9ನೇ ಅಧ್ಯಾಯ 21 ಮತ್ತು 22 ವಚನಗಳಲ್ಲಿ ಈ ವಿಷಯವನ್ನ ನೋಡ್ತೀವಿ. ನೋಡಿ, 9ನೇ ಅಧ್ಯಾಯ 21 ಮತ್ತು 22 ವಚನಗಳು. ಕೇಳಿದ್ದವರೆಲ್ಲರೂ ಬೆರಗಾಗಿ ಹೆಸರು ಹೇಳುವವರನ್ನು ಯೆರೂಸಲೇಮಿನಲ್ಲಿ ಹಾಳು ಮಾಡಿದವನು ಇವನೇ ಅಲ್ಲವೇ? ಅಂಥವರನ್ನು ಬೇಡಿ ಹಾಕಿಸಿ ಮಹಾಯಾಜಕರ ಬಳಿಗೆ ತೆಗೆದುಕೊಂಡು ಹೋಗಬೇಕೆಂದು ಇಲ್ಲಿಗೆ ಬಂದಿದ್ದಾನಲ್ಲವೇ ಎಂದು ಮಾತಾಡಿಕೊಂಡರು. ಕಂಟಿನ್ಯೂ ಮಾಡಿ ಸಿಸ್ಟರ್, ಇನ್ನೊಂದು ವಚನ ಹೇಳಪ್ಪ. ಬೇಡಿ ಸರಿ ಬ್ರದರ್. ಈ ಹೆಸರು ಹೇಳುವವರನ್ನು ಯೆರೂಸಲೇಮಿನಲ್ಲಿ ಹಾಳು ಮಾಡಿದವನು ಇವನೇ ಅಲ್ಲವೇ? ಅಂಥವರನ್ನು ಬೇಡಿ ಹಾಕಿಸಿ ಮಹಾಯಾಜಕರ ಬಳಿಗೆ ತೆಗೆದುಕೊಂಡು ಹೋಗಬೇಕೆಂದು ಇಲ್ಲಿಗೆ ಬಂದವನಲ್ಲವೇ ಎಂದು ಮಾತಾಡಿಕೊಂಡರು. ಆದರೆ ಸೌಲನು ಇನ್ನೂ ಅಧಿಕ ಸಾಮರ್ಥ್ಯವುಳ್ಳವನಾಗಿ ಯೇಸು ಕ್ರಿಸ್ತನೆಂದು ಸಿದ್ಧಾಂತಪಡಿಸಿ ದಮಸ್ಕದಲ್ಲಿದ್ದ ಯಹೂದ್ಯರನ್ನು ಉತ್ತರವಿಲ್ಲದವರಾಗಿ ಮಾಡಿದ್ದನು. ಓಕೆ. ಸೊ ಇಲ್ಲಿ ಏನ್ ನಡೀತಾ ಇತ್ತು ಅಂತ ನೋಡ್ಬೇಕಾದ್ರೆ, ಈಗ ದಮಸ್ಕುವಲ್ಲಿ ಅನೇಕ ಜನ ಕ್ರೈಸ್ತರಿಗೆ, ಅಲ್ಲಿ ಕ್ರಿಸ್ತನ ಶಿಷ್ಯಂದರು ಇನ್ನೂ ಪೌಲನನ್ನ ಯಾವ ರೀತಿ ನೋಡ್ತಾ ಇದ್ರು ಅಂದ್ರೆ, ಆತನು ಸೌಲಾಗಿ ಯೆರೂಸಲೇಮಿಂದ ಒಬ್ಬೊಬ್ಬರನ್ನ ಬಂಧಿಸೋದಿಕ್ಕೆ ಆಜ್ಞೆ ತಗೊಂಡು ಬರ್ತಾ ಇದ್ದಾನೆ ಅಂತ ಆಗ್ಲೇ ಅವ್ರಿಗೆ ಏನಾಗಿತ್ರಿ, ಒಂದು ನ್ಯೂಸ್ ಹೋಗಿತ್ತು. ಈ ರೀತಿಯ ಒಂದು ವ್ಯಕ್ತಿ ಬರ್ತಾ ಇದ್ದಾರೆ, ನಮ್ಮನ್ನ ಅವರು ನೋಡಿ ನಾವು ಯೇಸು ಸ್ವಾಮಿಯ ವಿಚಾರದ ಒಂದು ನಂಬಿಕೆಯನ್ನ ಅಲ್ಲಿ ತೋರ್ಸೋರಾಗಿದ್ರೆ ನಮ್ಮನ್ನ ಬಂಧಿಸಿ ಯೆರೂಸಲೇಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರಧಾನ ಯಾಜಕರ ಮೂಲಕ ನಮ್ಮನ್ನ ಶಿಕ್ಷಿಸುತ್ತಾರೆ ಅಂತ ಹೇಳುವ ಒಂದು ವಿಷಯ ಅವ್ರಿಗಾಗ್ಲೇ ಹೋಗಿತ್ತು. ಜನ ಆ ರೀತಿ ನೋಡಿದ್ರು. ಸೊ ಸೌಲನು ಪೌಲನಾಗಿ ಅಲ್ಲಿ ಪರಿವರ್ತನೆ ಆದರೂ ಕೂಡ ಇನ್ನೂ ಎಷ್ಟೋ ಕ್ರೈಸ್ತರು ಅವರನ್ನ ಆ ರೀತಿಯ ಒಂದು ಮನೋಭಾವದಲ್ಲಿ ನೋಡೋದಿಕ್ಕೆ ಅವರು ತಯಾರಾಗಿರ್ಲಿಲ್ಲ. ಯಾಕಂದ್ರೆ ಇದು ಆಗೋದಕ್ಕೆ ಸಾಧ್ಯನಾ ಅಂತ ಅವರು ಆ ಒಂದು ವಿಷಯವನ್ನ ಜೀರ್ಣಿಸ್ಕೊಳ್ಳಕ್ಕೆ ಆಗದೆ ಇರುವಂತ ವಿಷಯ. ಆದ್ರೆ ನಾವು ನೋಡ್ತೀವಿ, ಸೌಲನು ಏನಾಯ್ತರಂತೆ, ಆ ದೇವರ ಶಕ್ತಿಯಲ್ಲಿ ಇನ್ನ ಅತಿ ಹೆಚ್ಚಾಗಿ ಅವ್ರು ಏನ್ ಮಾಡಿದ್ರಂತೆ, ಅವರು ಬೆಳೆದು ಅಲ್ಲಿ ಇರುವಂತ ಯಹೂದ್ಯರ ಜೊತೆ, ದಮಸ್ಕುವಲ್ಲಿದ್ದ ಯಹೂದ್ಯರ ಜೊತೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಯೇಸು ಸ್ವಾಮಿ ಈತನೇ ಮೆಸ್ಸಾಯ ಅಂತ ಅಲ್ಲಿ ಯಹೂದ್ಯರಿಗೆ ಸ್ಪಷ್ಟವಾಗಿ ಹೇಳುವ ಒಂದು ವಿಷಯವನ್ನ ಸತತವಾಗಿ ಅವ್ರು ಮಾಡ್ತಾ ಇದ್ರು ಅಂತ ಕೂಡ ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಆ 22ನೇ ವಚನವನ್ನ ಇನ್ನೊಂದ್ಸರಿ ಓದಿ ಸಿಸ್ಟರ್, 9:22. ಬ್ರದರ್. ಆದರೆ ಸೌಲನು ಇನ್ನೂ ಅಧಿಕ ಸಾಮರ್ಥ್ಯವುಳ್ಳವನಾಗಿ ಯೇಸು ಕ್ರಿಸ್ತನೆಂದು ಸಿದ್ಧಾಂತಪಡಿಸಿ ದಮಸ್ಕದಲ್ಲಿದ್ದ ಯಹೂದ್ಯರನ್ನು ಉತ್ತರ ಇಲ್ಲದವರಾಗಿ ಮಾಡಿದ್ದನು. ನೋಡ್ರಿ, ಯೇಸು ಕ್ರಿಸ್ತನನ್ನ ಏನು ಓದಿ ಸಿಸ್ಟರ್? ಯೇಸು ಕ್ರಿಸ್ತನನ್ನ ಓದಿ 22ರಿಂದ ಅಲ್ವಾ? ಆದರೆ ಸೌಲನು ಇನ್ನೂ ಅಧಿಕ ಸಾಮರ್ಥ್ಯವುಳ್ಳವನಾಗಿ ಯೇಸು ಕ್ರಿಸ್ತನೆಂದು ಸಿದ್ಧಾಂತಪಡಿಸಿ. ಓಕೆ. ಸೊ ಯೇಸು ಕ್ರಿಸ್ತನನ್ನ ಸಿದ್ಧಾಂತಪಡಿಸಿ ಅಂತ ಹೇಳ್ತಾರೆ. ನೀವು ಇಂಗ್ಲಿಷ್ ಬೈಬಲ್ ನೋಡ್ಬೇಕಾದ್ರೆ ಪ್ರೂವ್ ದಟ್ ದಿಸ್ ಇಸ್ ವೆರಿ ಕ್ರೈಸ್ಟ್ ಅಂತಾರೆ. ಈತನೇ ಕ್ರಿಸ್ತನು ಅಂತ ಹೇಳೋದನ್ನ ಅಲ್ಲಿ ಸ್ಪಷ್ಟಪಡಿಸಿದ್ರು, ಅದನ್ನೇ ಸಿದ್ಧಾಂತ ಪಡಿಸಿದ್ರು ಅಂತ ಹೇಳ್ಬೇಕಾದ್ರೆ ಇದು ಹೆಂಗೆ ನಾವು ಅರ್ಥ ಮಾಡ್ಕೋಬೇಕು ಅಂತ ನೋಡ್ಬೇಕಾದ್ರೆ, ಸಹೋದರರೇ, ಈತನೇ ಕ್ರಿಸ್ತನು ಅಂತ ಹೇಳುವಾಗ ಈತನೇ ಪವಿತ್ರ ದೇವರಿಂದ ಅಭಿಷೇಕವನ್ನ ಹೊಂದಿರುವ ದೇವರ ಮಗನು ಅಂತ ಅಲ್ಲಿ ಸ್ಪಷ್ಟಪಡಿಸುದು. ದ ಅನಾಯಿಂಟೆಡ್ ಆಫ್ ಗಾಡ್ ಅಂತ ಅಲ್ಲಿ ಯಹೂದ್ಯರಿಗೆ ತುಂಬಾ ಸ್ಪಷ್ಟವಾಗಿ ಈ ವಿಷಯಗಳನ್ನ ಹೇಳಕ್ಕೆ ಪ್ರಾರಂಭ ಮಾಡಿದ್ರು ಅಂತ ನೋಡ್ತೀವಿ ಸಹೋದರರೇ. ಸೊ ಯಹೂದ್ಯರ ಮಧ್ಯದಲ್ಲಿ ಎಷ್ಟೋ ಪ್ರವಾದಿಗಳು ಅವರ ಕಾಲ ಸಮಯದಲ್ಲಿ ಬಂದು ಹೋದ್ರು. ಆದ್ರೆ ಈ ರೀತಿಯ ಒಂದು ಪರಿವರ್ತನೆಯನ್ನ, ಈ ರೀತಿಯ ಒಂದು ಶಿಷ್ಯಂದರನ್ನ
ಅವ್ರು ಯಾರೂ ಈ ರೀತಿ ಅಲ್ಲಿ ನೋಡಿಲ್ಲ. ಆದ್ರೆ ಇಲ್ಲಿ ಸಹೋದರ ಸಹೋದರರೇ, ಆ ಒಂದು ಕ್ರೈಸ್ತ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವ ಜನ ದಿನ ದಿನ ಹೆಚ್ಚಾಗ್ತಾನೆ ಇದ್ರು ಅಂತ ನೋಡ್ತೀವಿ. ಆ ರೀತಿಯಲ್ಲಿ ಪೌಲನು ಕೂಡ ಈಗ ಏನ್ರಿ ಸಂಪೂರ್ಣವಾದ ಪರಿವರ್ತನೆಯನ್ನ ಹೊಂದಿರೋದು ಮಾತ್ರ ಅಲ್ಲ, ಆತನು ಏನ್ರಿ ಸಭಾಮಂದಿರಗಳಲ್ಲಿ ಕ್ರಿಸ್ತನೇ ಏನ್ರಿ ಈತನೇ ಕ್ರಿಸ್ತನು ಅಂತ ಹೇಳುವಾಗ ಯಾವ ಯಹೂದ್ಯರು ದೇವರ ಒಂದು ಏನ್ರಿ ಆ ಅಭಿಷೇಕವನ್ನ ಹೊಂದಿರುವ ವ್ಯಕ್ತಿನೇ ಮೆಸಾಯ ಅಂತ ಅವರು ನಂಬಿದ್ರು, ಆ ಮೆಸಾಯ ಬೇರೆ ಯಾರು ಇಲ್ಲ, ಆಗ್ಲೇ ನಿಮ್ಮ ಮುಂದೆ ಬಂದು ನೀವು ಆತನನ್ನ ಹಿಂಸಿಸಿ ಆತನನ್ನ ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ರಿ ಅಂತ ಹೇಳುವಂತ ಒಂದು ವಿಷಯವನ್ನ ಅಲ್ಲಿ ಯಾವ ರೀತಿಯಲ್ಲಿ ಪೇತ್ರನು ಪ್ರಾರಂಭದಲ್ಲಿ ಈ ವಿಷಯಗಳನ್ನ ಯಹೂದ್ಯರಿಗೆ ತಿಳಿಸಿದ್ರೋ ಅದೇ ವಿಷಯವನ್ನ ದಮಸ್ಕುವಲ್ಲಿರುವ ಯಹೂದ್ಯರಿಗೆ ಇಲ್ಲಿ ಸೌಲನು ಏನ್ ಮಾಡಿದ್ರಂತೆ ಇದನ್ನ ಸ್ಪಷ್ಟವಾಗಿ ತಿಳಿಸಿದ್ರು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ಈ ಒಂದು ವಿಷಯಗಳನ್ನ ಸೌಲನು ಮಾಡ್ತಾ ಇರುವಾಗ ಕ್ರೈಸ್ತರಲ್ಲಿ ಇನ್ನ ಆತನ ಮೇಲೆ ಒಂದು ನಂಬಿಕೆ ಬಂದಿಲ್ಲ. ಅದನ್ನೇ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ವಿಚಾರವಾಗಿ ಇನ್ನ ಸ್ಪಷ್ಟಪಡಿಸ್ತಾರೆ. ಆ ಒಂದು ವಚನವನ್ನು ಓದೋಣ. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನ ಓದೋಣ. ಗಲಾತ್ಯರ ಪತ್ರಿಕೆ 1:20. ನಾನು ನಿಮಗೆ ಬರೆಯುವ ಸಂಗತಿಗಳು ಸುಳ್ಳಲ್ಲ ಎಂಬುದಕ್ಕೆ ಇಗೋ ದೇವರೇ ಸಾಕ್ಷಿ. ಓಕೆ ರೀ. ಸೊ ಸೌಲನು ಬರೆದಿದ್ದಂತ ಸಂಗತಿಗಳು ಅಥವಾ ಆತನ ವಿಚಾರವಾಗಿ ಹೇಳಿದಂತ ಎಲ್ಲಾ ಮಾಹಿತಿಗಳು ಅದು ಸುಳ್ಳಲ್ಲ ಅಲ್ವಾ, ಅದು ಸುಳ್ಳ ಅಲ್ಲ, ಅದು ದೇವರೇ ಅದಕ್ಕೆ ಸಾಕ್ಷಿ ಅಂತ ಬರೆಯುವಾಗ ಅಲ್ಲಿ ಗಲಾತ್ಯರಿಗೆ ಬರೆಯುವಾಗ ಯಾವ ರೀತಿ ಆತನು ಪರಿವರ್ತನೆಯನ್ನ ಹೊಂದಿ ಈಗ ಕ್ರಿಸ್ತನಿಗೋಸ್ಕರ ತನ್ನ ಇಡೀ ಜೀವವನ್ನ ಅಲ್ಲಿ ಅಲ್ಲಿ ಸಮರ್ಪಣೆ ಮಾಡಿ ನಾನು ಈಗ ಕ್ರೈಸ್ತನ ಯೇಸು ಸ್ವಾಮಿಯ ಅಥವಾ ಈ ಕ್ರೈಸ್ತನ ಒಂದು ಹೆಜ್ಜೆ ಜಾಡಿಯಲ್ಲಿ ನಡೆದು ಬರೋದಕ್ಕೆ ಪ್ರಯತ್ನ ಮಾಡುವಂತ ಒಂದು ವ್ಯಕ್ತಿ ಅಂತ ಗಲಾತ್ಯ ಸಭೆಗೆ ಬರೆಯುವಾಗ ಅವರು ನಿಜವಾಗ್ಲೂ ಮನಸಾಂತರ ಹೊಂದಿದ್ದಾರೆ ಅಂತ ಅಲ್ಲಿ ಸ್ಪಷ್ಟಪಡಿಸುವ ಒಂದು ವಿಷಯಗಳನ್ನೇ ಅಲ್ಲಿ ಬರೀತಾರೆ. ನಾನು ಹೇಳುವ ಸಂಗತಿಗಳು ಯಾವುದೂ ಸುಳ್ಳಲ್ಲ, ಇದಕ್ಕೆ ದೇವರೇ ಸಾಕ್ಷಿ ಅಂತ ಅಲ್ಲಿ ಬರೆಯೋದನ್ನ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ದಮಸ್ಕುವಲ್ಲೇನೆ ಆ ಪರಿವರ್ತನೆಯನ್ನ ಆ ಪರಿವರ್ತನೆ ಆಗಿರುವ ಸಮಯದಲ್ಲಿ ಎಷ್ಟೋ ಕ್ರೈಸ್ತರಿಗೆ ಆ ಪರಿವರ್ತನೆ ಆಗಿದೆ ಅಂತ ಅಲ್ಲಿ ಗೊತ್ತೇ ಆಗಿಲ್ಲ. ಯಾಕಂದ್ರೆ ಆ ಕಾಲ ಸಮಯದಲ್ಲಿ ಈ ರೀತಿಯ ಒಂದು ಕಮ್ಯುನಿಕೇಶನ್ ಇರ್ಲಿಲ್ಲ ಅಲ್ವಾ, ಟೆಲಿಫೋನ್ ಆಗಿರ್ಲಿ, ಮೊಬೈಲ್ ಫೋನ್ ಆಗಿರ್ಲಿ ಅಲ್ವಾ, ಏನೇ ಇದ್ರು ಬಾಯಿ ಮಾತಲ್ಲೇ ಪ್ರಚಾರ ಆಗ್ತಾ ಇತ್ತು ಅಂತ ನೋಡ್ತೀವಿ. ಸೊ ದಮಸ್ಕುವಲ್ಲೇ ಅಲ್ಲಿ ಆ ಪಟ್ಟಣದೊಳಗೆ ಇರುವಂತ ಕ್ರೈಸ್ತರಿಗೆ ಕೂಡ ಸುಮಾರು ಜನಕ್ಕೆ ಸೌಲನು ಈಗ ಪೌಲಾಗಿ ಯೇಸು ಸ್ವಾಮಿಯ ಶಿಷ್ಯರಾಗಿದ್ದಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿದ್ದಿರಲ್ಲ. ಆದ್ರೆ ಅದು ಅಲ್ಲೇ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಯೆರೂಸಲೇಮಲ್ಲಿ ಈ ವಿಚಾರ ಗೊತ್ತಿತ್ತ ಅಂದ್ರೆ ನಿಜವಾಗ್ಲೂ ಅಲ್ಲಿ ಆದ ಪರಿವರ್ತನೆ ಯೆರೂಸಲೇಮಿಗೆ ಗೊತ್ತಾಗೋದಕ್ಕೆ ಸುಮಾರು ದಿನಗಳು ಅದು ಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ವಿಚಾರವಾಗಿನೇ ಈ 21ನೇ ವಚನದಲ್ಲಿ ನಾವು ನೋಡುವಾಗ, ಈ ವಚನವನ್ನು ನೋಡುವಾಗ ಜನರು ತುಂಬಾ ಒಂದು ಏನ್ ಮಾಡಿದ್ರು ಅಂದ್ರೆ ಒಂದು ಅಮೇಸಿಂಗ್ ಆಗಿ ನೋಡಿದ್ರು ನಡೆದಿರುವ ವಿಷಯವನ್ನ. ಅದನ್ನೇ ಗಲಾತ್ಯರಿಗೆ ಅಪೊಸ್ತಲರ ಕಾರ್ಯದಲ್ಲಿ ಒಂದು ಕಡೆ ಬರೀತಾರೆ ನೋಡ್ರಿ ಈ ವಿಚಾರವನ್ನ. ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 13-14 ವಚನಗಳು. ಅಪೊಸ್ತಲರ ಕಾರ್ಯ 19ನೇ ಅಧ್ಯಾಯ 13 ಮತ್ತು 14 ವಚನಗಳು. ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ. ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 13-14 ಕರೆಕ್ಟಾ? ಬ್ರದರ್, ಅದೇನೆ 13ನೇ ಅಧ್ಯಾಯ. ಓದಿ ಸಿಸ್ಟರ್.
ಓದಿ. ಸರಿ. ಆ ದೆವ್ವಗಳು ಬಿಟ್ಟು ಹೋದವು. ದೆವ್ವ ಬಿಡಿಸುವವರನಿಸಿಕೊಂಡ ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಸೌಲನು ಸಾರುವ ಯೇಸುವಿನ ಆಣೆಯೆಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದ್ದರು. ಮಹಾಯಾಜಕ ಸಾಕ ಬ್ರದರ್? ಓಕೆ ಸಾಕು ಸಿಸ್ಟರ್. ಸೊ ಇಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ, ಸೌಲನು ಯಾವ ಒಂದು ಪ್ರಚಾರವನ್ನ ಮಾಡ್ತಾ ಇದ್ವು ಅಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿನೇ ಮೆಸ್ಸಯ ಅಂತ ಯಹೂದ್ಯರಿಗೆ ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿಯನ್ನ ಅಲ್ಲಿ ಹೇಳುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ದಮಸ್ಕದಲ್ಲಿ ನಡೆದ ವಿಷಯಗಳು ಈ ರೀತಿಯಾಗಿತ್ತು. ಆದ್ರೆ ನಾವು ನೋಡ್ತೀವಿ ಸೌಲನು ದಿನ ಅವರು ಶಕ್ತಿಯನ್ನ, ದೇವರ ಬಲದಿಂದ ಶಕ್ತಿಯನ್ನ ಹೊಂದಿ ಸಭಾಮಂದಿರಗಳಲ್ಲಿ ಈ ಸುವಾರ್ತೆಯನ್ನ ಭಯ ಇಲ್ಲದೆ ಸಾರುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಅದನ್ನೇ ನಾವು 22ನೇ ವಚನದಲ್ಲಿ ನೋಡ್ಬೇಕಾದ್ರೆ, ಅಲ್ಲೂ ಸಾಮರ್ಥ್ಯದಿಂದ ಅಲ್ಲಿ ಇರುವಂತ ಯಹೂದ್ಯರಿಗೆ ನಿಶ್ಚಿತವಾಗಿ ಏನ್ರಿ ಖಡಾಖಂಡಿತವಾಗಿ ಇದೇ ಸತ್ಯ ಅಂತ ಹೇಳಿ, ಕ್ರಿಸ್ತನೇ ಅಲ್ವಾ, ಆತನೇ ದೇವರಿಂದ ಅಭಿಷೇಕ ಹೊಂದಿರುವ ದೇವರ ಮಗನು ಅಂತ ಸ್ಪಷ್ಟಪಡಿಸಿ, ಹಳೆ ಒಡன்பಡಿಕೆಯಲ್ಲಿ ಅಥವಾ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಇದ್ದಂತ ಎಲ್ಲಾ ವಿಷಯಗಳನ್ನ ಅಲ್ಲಿ ಹೋಲಿಕೆ ಮಾಡಿ, ಇದೇ ನೀವು ಶಿಲುಬೆಗೆ ಹಾಕಿದಂತ ಈ ವ್ಯಕ್ತಿನೇ ಯೇಸು ಸ್ವಾಮಿನೇ ಕ್ರಿಸ್ತನು ಅಂತ ಅಲ್ಲಿ ಸ್ಪಷ್ಟಪಡಿಸುವಂತ ಕಾರ್ಯವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿ ನಾವು ನೋಡ್ಬೇಕಾದ್ರೆ, ಅಲ್ಲಿ ವಿಷಯಗಳನ್ನ ನೋಡ್ಬೇಕಾದ್ರೆ, ಇದು ದಿನ ಈ ಸೌಲನ ಒಂದು ಪ್ರಚಾರ ಹೆಚ್ಚಾಗ್ತಾ ಈಗ ಯಹೂದ್ಯರು ಆತನನ್ನ ದಮಸ್ಕಲ್ಲಿ ಇರುವಂತ ಯಹೂದ್ಯರು ಆತನನ್ನ ಕೊಲ್ಲೋದಿಕ್ಕೆ ಅಲ್ಲಿ ಸಂಚನ್ನ ರೂಪಿಸಿದ್ರು ಅಂತ ನೋಡುವಾಗ, ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 23ರಿಂದ 25 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 23ರಿಂದ 25 ವಚನಗಳು. ಅನೇಕ ದಿವಸಗಳ ಹೋದ ಮೇಲೆ ಯಹೂದ್ಯರು ಅವನನ್ನು ಕೊಲ್ಲಬೇಕೆಂದು ಆಲೋಚನೆ ಮಾಡಿಕೊಂಡರು. ಅವರ ಆಲೋಚನೆಯು ಸೌಲನಿಗೆ ತಿಳಿದು ಬಂತು. ಅವನನ್ನು ಕೊಲ್ಲುವುದಕ್ಕಾಗಿ ಅವರು ಹಗಲಿರುಳು ಪಟ್ಟಣದ ಬಾಗಿಲುಗಳನ್ನು ಕಾಯುತ್ತಿದ್ದರು. ಆದರೆ ಅವನ ಶಿಷ್ಯರು ರಾತ್ರಿ ಕಾಲದಲ್ಲಿ ಅವನನ್ನು ಕರೆದುಕೊಂಡು ಹೋಗಿ ಒಂದು ಎಡಗೆಯಲ್ಲಿ ಕುಂಡ್ರಿಸಿ ಗೋಡೆ ಒಳಗಿಂದ ಇಳಿಸಿದ್ದರು. ಸಾಕು ಸಿಸ್ಟರ್. ಓಕೆ, ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಪೌಲನ ಒಂದು ಪ್ರಚಾರ ಯಹೂದ್ಯರಿಗೆ ತಡೆಯಕ್ಕಾಗಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಯಹೂದ್ಯರ ಒಂದು ನಂಬಿಕೆ, ಯಹೂದ್ಯರ ಒಂದು ಡಾಕ್ಟ್ರಿನು, ಯಹೂದ್ಯರ ಬೋಧನೆಗಳಿಗೆ ವಿರುದ್ಧವಾಗಿ ಇಲ್ಲಿ ಪೌಲನು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಮಹಾಯಾಜಕರು ಮತ್ತೆ ಫರಿಸಾಯರು ಸದಿಸಾಯರು ಅಲ್ಲಿ ಜನರಿಗೆ ಒಂದು ಆಕ್ರೋಶವನ್ನ ಉಂಟು ಮಾಡಿ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಸೌಲನನ್ನ ಈಗ ಸಾಯಿಸ್ಬೇಕು ಅನ್ನುವ ಒಂದು ನಿರ್ಧಾರ ತಗೊಂಡು ಆ ಒಂದು ದಮಸ್ಕು ಪಟ್ಟಣದಲ್ಲಿ ಇದ್ದಂತ ಸಮಯದಲ್ಲಿ ಆ ಪಟ್ಟಣಕ್ಕೆ ಸುತ್ತಲೂ ಗೋಡೆ ಇದ್ದು ಅದರ ಬಾಗಿಲಿತ್ತು ಅಂತ ನೋಡ್ತೀವಿ. ಹಳೆ ಕಾಲದಲ್ಲಿ ಇದೇ ಒಂದೊಂದು ಪಟ್ಟಣ ಕೂಡ ಇದೇ ರೀತಿಯಲ್ಲಿ ಇತ್ತು ಅಂತ ನಾವು ನೋಡ್ತೀವಿ. ಎಕ್ಸಾಂಪಲ್ ಯೆರೂಸಲೇಮ್ನ ನೋಡ್ತೀವಿ. ಅದೇ ರೀತಿಯಲ್ಲಿ ದಮಸ್ಕು ಕೂಡ ನಾವು ನೋಡ್ಬೇಕಾದ್ರೆ ಒಂದು ಪಟ್ಟಣ ಅಂತ ಹೇಳಿದಾಗ ಅದಕ್ಕೆ ಗೋಡೆ ಇತ್ತು ಸುತ್ತಲೂ. ಆ ಗೋಡೆ ಆ ಪಟ್ಟಣವನ್ನ ಕಾಪಾಡ್ತಾ ಇದ್ದು ಏನ್ರಿ ವೈರಿಗಳಿಂದ. ಆದರೆ ಅದಕ್ಕೆ ಬಾಗಿಲುಗಳಿತ್ತು. ಆ ಬಾಗಿಲನ್ನ ವಿಷಯವಾಗಿ ನೋಡ್ಬೇಕಾದ್ರೆ ಅದು ಬೆಳಗ್ಗೆ ಹೊತ್ತು ಅದನ್ನ ತೆಗೆಯೋರು, ರಾತ್ರಿ ಹೊತ್ತು ಅದನ್ನ ಕ್ಲೋಸ್ ಮಾಡೋರು. ಆ ರೀತಿಯಲ್ಲಿ ಆ ಪಟ್ಟಣದ ಬಾಗಿಲನ್ನ ಕಾಯ್ತಾ ಇದ್ರು ಅಂತ ನೋಡ್ಬೇಕಾದ್ರೆ, ಸೌಲನು ಎಲ್ಲೂ ಅವನು ಏನ್ರಿ ಅಲ್ಲಿ ಎಸ್ಕೇಪ್ ಆಗ್ಬಾರ್ದು ಅಂತೇಳಿ ಅವರು ಬಾಗಿಲಲ್ಲಿ ನಿಂತು ಆತನು ಬಂದಾಗ ಆತನನ್ನ ಬಂಧಿಸಿ ಆತನನ್ನ ಸಾಯಿಸೋಣ ಅಂತ ಒಂದು ವಿಷಯವನ್ನ ಮಾಡುವಾಗ ಇದು ಸೌಲನಿಗೆ ಗೊತ್ತಾಗಿ ಈಗ ಏನ್ ಮಾಡಿದ್ರು ಅಂದ್ರೆ, ಸೌಲನು ಸಹೋದರರೇ ಅಲ್ಲಿ ಶಿಷ್ಯಂದರು ಏನ್ ಮಾಡ್ತಾರಂತ ನೋಡ್ಬೇಕಾದ್ರೆ, ಒಂದು ಎಡವಿ ಅಥವಾ ಬಾಸ್ಕೆಟ್ ಅಲ್ಲಿ
ಆತನನ್ನ ಕೂರಿಸಿ ಆ ಗೋಡೆಯ ಒಂದು ಗೋಡೆಯ ಇನ್ನೊಂದು ಕಡೆ ಆ ಹಗ್ಗದಿಂದ ಆತನನ್ನ ಕೆಳಗಿಳಿಸುವ ಒಂದು ವಿಷಯವನ್ನ ಮಾಡ್ತೀವಿ. ಸೊ ನಮ್ಗೆಲ್ರಿಗೂ ಗೊತ್ತು, ಗೋಡೆ ಅಂತ ಹೇಳುವಾಗ ಎಷ್ಟೋ ವಿಷಯಗಳಲ್ಲಿ ನಾವು ಮಾಹಿತಿನ ಪಡ್ಕೊಂಡಿದೀವಿ ಸತ್ಯವೇದದಲ್ಲಿ. ಗೋಡೆ ಅಂತ ಹೇಳುವಾಗ ಈ ಗೋಡೆಗಳು ತುಂಬಾ ವಿಶಾಲವಾಗಿತ್ತು, ದೊಡ್ಡದಾಗಿತ್ತು. ಆ ಗೋಡೆಗಳ ಮೇಲೆ ರಥವು ಏನಾಗ್ತಾ ಇತ್ತಂತೆ, ಓಡ್ತಾ ಇತ್ತಂತೆ. ಯಾಕಂದ್ರೆ ಅಲ್ಲಿ ಹಗಲು ರಾತ್ರಿ ವೈರಿಗಳಿಂದ ಆ ಪಟ್ಟಣವನ್ನ ಕಾಪಾಡೋದಕ್ಕೆ, ಕಾವಲು ಕಾಯೋದಕ್ಕೆ ಆ ಗೋಡೆಗಳು ಎಷ್ಟು ದೊಡ್ಡದಾಗಿತ್ತು ಅಂತ ನೋಡ್ಬೇಕಾದ್ರೆ, ಒಂದು ಆ ಕುದುರೆ ರಥ ಅಥವಾ ಆ ಒಂದು ರಥವು ಆ ಗೋಡೆಯ ಮೇಲೆ ಓಡೋದಕ್ಕೆ ಪ್ರಾವಿಷನ್ ಮಾಡಿದ್ರು ಅಂತ ಹೇಳ್ತೀವಿ. ಆ ರೀತಿಯ ಒಂದು ಗೋಡೆಯಾಗಿದ್ದಿರೋದ್ರಿಂದ ಆ ಗೋಡೆಗಳಲ್ಲೇ ಮನೆಗಳಿತ್ತು ಅಂತ ಹೇಳ್ತಾರೆ. ಇದನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ, ರಾಹಾಬಿನ ವಿಷಯದಲ್ಲಿ ಇದನ್ನ ನಾವು ನೋಡ್ಬೋದು ಅಲ್ವಾ. ಸೊ ರಾಹಾಬಿನ ವಿಷಯದಲ್ಲಿ ಹಳೆಯ ಒಡன்பಡಿಕೆಯಲ್ಲಿ ನಮ್ಗೆ ಜ್ಞಾಪಕ ಬರ್ತದೆ. ಯಾಕೆ ಅಂದ್ರೆ ಅಲ್ಲಿ ರಾಹಾಬಿನ ವಿಷಯದಲ್ಲಿ ಇದೇ ರೀತಿ ಗೋಡೆಯಲ್ಲಿ ರಾಹಾಬನ ಆ ಗೋಡೆಯ ಆ ಒಂದು ಗೋಡೆಯ ಒಳಗೆ ರಾಹಾಬಳ ಮನೆ ಇತ್ತು ಅಂತ ನೋಡಿದಾಗ ಆ ಗೋಡೆಯ ಒಂದು ಒಂದು ಸೈಜ್ ಹೆಂಗಿದ್ದಿರ್ಬೋದು ಅಂತ ನೋಡುದು. ಅದೇ ರೀತಿನೇ ಇಲ್ಲಿ ನಾವು ನೋಡ್ಬೇಕಾದ್ರೆ ಈ ರೀತಿಯಲ್ಲಿ ಆ ಶಿಷ್ಯಂದರು ಏನ್ ಮಾಡಿದ್ರು ಅಂದ್ರೆ, ಯಾರೋ ಒಂದು ಶಿಷ್ಯಂದರ ಮನೆಯಿಂದ ಆ ಗೋಡೆಯಿಂದ ಸೌಲನನ್ನ ಕೆಳಗಿಳಿಸಿ ಅವರು ಆತನನ್ನ ಬಿಡುಗಡೆ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಇದನ್ನ ನಾವು ನೋಡ್ತೀವಿ. ಈಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ, ಈಗ ಸೌಲನು ಮೊದಲನೇದಾಗಿ ಯಾವ ವ್ಯಕ್ತಿ ಸೌಲಾಗಿ ಯೆರೂಸಲೇಮ್ನ ಬಿಟ್ರೋ ಆ ವ್ಯಕ್ತಿ ಈಗ ಪೌಲಾಗಿ ಯೆರೂಸಲೇಮ್ಗೆ ವಾಪಸ್ ಬರ್ತಾ ಇದ್ದಾರೆ. ದಮಸ್ಕುವಿಂದ ಈಗ ಯೆರೂಸಲೇಮ್ಗೆ ಹಿಂದಿರುಗುತ್ತಾರೆ. ಸೊ ಈ ವಿಚಾರವನ್ನ 9ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡ್ಬೋದು. 9ನೇ ಅಧ್ಯಾಯ 26ನೇ ವಚನ. ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರೂ ಅವನನ್ನು ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು. ಆದರೆ ಬಾರ್ನಬನು ಇಲ್ಲಿ ನೋಡ್ರಿ, ನಾವು ನೋಡ್ತೀವಿ ಈಗ ಆ ದಮಸ್ಕುವಿಂದ ಆತನನ್ನ ಬಿಡುಗಡೆ ಮಾಡಿ ಅಲ್ಲಿ ಯಹೂದ್ಯರ ಕೈಗೆ ಆತನು ಸಿಗ್ದೇನೆ ಆತನನ್ನ ಯೆರೂಸಲೇಮಿಗೆ ಕಳಿಸುವಂತ ಒಂದು ವಿಷಯವನ್ನ ನೋಡ್ತೀವಿ. ಇಲ್ಲಿ ಯೆರೂಸಲೇಮಿಗೆ ಬಂದ ನಂತರ ಸೌಲನಿಗೆ ಅಲ್ಲಿರುವಂತ ಕ್ರೈಸ್ತರು ಆತನನ್ನ ಸ್ವೀಕಾರ ಮಾಡ್ತಾರೆ ಅಥವಾ ಅಲ್ಲಿರುವಂತ ಅಪೋಸ್ಟ್ಲರು ಆತನನ್ನ ಅಂಗೀಕಾರ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಬಂದು ಒಂದು ಒಂದು ನಂಬಿಕೆಯಿಂದ ಬರ್ತಾರೆ. ಆದ್ರೆ ನಾವು ಅಲ್ಲಿ ನೋಡ್ತೀವಿ ಸಹೋದರರೇ, ಅಲ್ಲಿ ಎಲ್ರೂ ಆತನನ್ನ ನೋಡಿ ಭಯ ಬಿದ್ರು ಅಂತ ನಾವು ನೋಡ್ತೀವಿ. ಸೊ ಯಾಕೆ ಅಂದ್ರೆ ಯೆರೂಸಲೇಮಲ್ಲಿ ಅಂತ ಒಂದು ದೊಡ್ಡ ಗಲಭೆಯನ್ನ ಈ ಪೌಲನು ಉಂಟು ಮಾಡಿದ್ದ ಒಂದು ವಿಷಯ ಅವ್ರಿಗೆ ಇನ್ನ ಏನಾಗಿತ್ತು, ಹೃದಯದಲ್ಲಿ ಆ ಭಯ ಹಂಗೆ ಇತ್ತು ಸಹೋದರರೇ. ಆ ಭಯ ಇದ್ದಿರೋದ್ರಿಂದ ಈಗ ಸೌಲನು ಪೌಲನಾಗಿ ಬಂದ್ರು ಕೂಡ ಆತನನ್ನ ಸ್ವೀಕಾರ ಮಾಡೋದಿಕ್ಕೆ ಅಲ್ಲಿರುವಂತ ಶಿಷ್ಯಂದರು ಅಲ್ಲಿ ಆತನಿಗೆ ಆ ಒಂದು ವಿಷಯವನ್ನ ನಾವು ಬಿಟ್ಟಿಲ್ಲ ಅಂತ ನೋಡ್ತೀವಿ ಸಹೋದರ. ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ದಮಸ್ಕುಗೂ ಯೆರೂಸಲೇಮ್ಗೆ ಇದ್ದಂತ ದೂರದ ಒಂದು ವಿಷಯ, ಪಯಣ ದೂರ ಇದ್ರು ಕೂಡ ಅಲ್ಲಿ ದಮಸ್ಕುವಲ್ಲಿ ನಡೆದಂತ ವಿಸ್ಮಯವಾದ ವಿಷಯ, ಅಲ್ಲಿ ಸೌಲನಿಗೆ ಮತ್ತೆ ತಂದೆಯಾದ ದೇವರು ಯೇಸು ಸ್ವಾಮಿ ಕಾಣಿಸ್ಕೊಂಡಿರೋದು, ಮತ್ತೆ ಹನಾನಿಯ ಮೂಲಕ ಆ ಒಂದು ಕಣ್ಣು ಹೋಗಿದ್ದ ಕಣ್ಣ ದೃಷ್ಟಿ ಮತ್ತೆ ಸಿಕ್ಕಿದ್ದು, ಅದು ಮಾತ್ರವಲ್ದ ಸಹೋದರರೇ, ದೇವರ ಪವಿತ್ರಾತ್ಮವನ್ನ ಪಡ್ಕೊಂಡು ಯಹೂದ್ಯರಿಗೆ ಅಲ್ಲಿ ಸುವಾರ್ತೆಯನ್ನ ಸಾರುವುದಕ್ಕೆ ಸಭಾಮಂದಿರಗಳಲ್ಲಿ ಅವರು ಮಾಡಿದ್ರು ಅನ್ನುವ ಒಂದು ವಿಷಯ ಇನ್ನ ಯೆರೂಸಲೇಮಿಗೆ ತಲುಪಿಲ್ಲ. ಸೊ ಈಗ ಸಹೋದರರೇ, ಅನಾನಿಯನ ಮೂಲಕ ಈ ವಿಷಯಗಳು ಈಗ ಗೊತ್ತಾಗತ್ತೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಸೌಲನು ಈಗ ಯೆರೂಸಲೇಮಿಗೆ ಬಂದಾಗ ಅಲ್ಲಿ ಸ್ವೀಕಾರ ಮಾಡದೇ ಇರುವ ಒಂದು ವಿಷಯದಲ್ಲಿ ಒಂದು ವ್ಯಕ್ತಿ ಆ ಒಂದು ವಿಷಯವನ್ನ ನೋಡಿ ಸೌಲನಿಗೆ ಸಹಾಯ ಮಾಡೋದಕ್ಕೆ ಹೊರಟಂತ ವ್ಯಕ್ತಿನೇ
ಬರ್ನಬ ಅಂತ ನೋಡ್ತೀವಿ. ಅದೇ 27ನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ನೋಡ್ತೀವಿ. ಓದೋಣ 27ನೇ ಅಧ್ಯಾಯ 9ನೇ ಅಧ್ಯಾಯ 27ನೇ ವಚನ. ಆದರೆ ಬರ್ನಬನು ಅವನನ್ನು ಕೈ ಹಿಡಿದು ಅಪೊಸ್ತಲರ ಬಳಿಗೆ ಕರೆದುಕೊಂಡು ಹೋಗಿ, ಅವನು ದಾರಿಯಲ್ಲಿ ಕರ್ತನನ್ನು ಕಂಡದ್ದನ್ನು, ಕರ್ತನು ಅವನ ಸಂಗಡ ಮಾತಾಡಿದ್ದನ್ನು, ದಮಸ್ಕದೊಳಗೆ ಯೇಸುವಿನ ಹೆಸರಿನಲ್ಲಿ ಧೈರ್ಯದಿಂದ ಮಾತಾಡಿದ್ದನ್ನು ಅವರಿಗೆ ವಿವರವಾಗಿ ಹೇಳಿದ್ದನು. ಓಕೆ. ಸೊ ಸಹೋದರರೇ, ಅಲ್ಲಿ ನಾವು ನೋಡುವಾಗ ಸೌಲನು ಯಾವ ಒಂದು ನಂಬಿಕೆಯಲ್ಲಿ ಯೆರೂಸಲೇಮ್ ಅಪೊಸ್ತಲರು ಮತ್ತೆ ಶಿಷ್ಯಂದರು ಆತನ ಸ್ವೀಕಾರ ಮಾಡ್ತಾರೆ ಅನ್ನುವ ನಂಬಿಕೆಯಲ್ಲಿ ಬಂದಾಗ ಅಲ್ಲಿ ಅದು ಆ ರೀತಿ ಇರ್ಲಿಲ್ಲ. ಆ ಒಂದು ವಿಷಯದಲ್ಲಿ ನೋಡಿದ್ರೆ ಯಾರೂ ಆತನ ಸ್ವೀಕಾರ ಮಾಡೋದಕ್ಕೆ ತಯಾರಾಗಿರ್ಲಿಲ್ಲ. ಆ ಸಮಯದಲ್ಲಿ ಸಹೋದರರೇ, ಯೆರೂಸಲೇಮಲ್ಲಿದ್ದ ಬರ್ನಬ ಅನ್ನುವ ಒಬ್ಬ ಶಿಷ್ಯ ಏನ್ ಮಾಡ್ತಾರಂದ್ರೆ, ಆತನನ್ನ ಕೈ ಹಿಡಿದು ಅಂತ ಹೇಳ್ಬೇಕಾದ್ರೆ ಆತನಿಗೆ ಸಪೋರ್ಟಿವ್ ಆಗಿ ಆತನನ್ನ ಕರ್ಕೊಂಡು ಹೋಗಿ ಅಪೊಸ್ತಲರ ಮುಂದೆ ನಿಲ್ಲಿಸ್ತಾನೆ. ನೋಡ್ರಿ, ಎಂತ ಒಂದು ದೊಡ್ಡ ಒಂದು ಸಪೋರ್ಟಿವ್ ಆಗಿ ಅಲ್ಲಿ ಬರ್ನಬ ಮಾಡುವಂತ ವಿಷಯ ನೋಡ್ಬೇಕಾದ್ರೆ, ಅಲ್ಲಿ ಅಪೊಸ್ತಲರ ಹತ್ರ ಹೋಗಿ ನಿಲ್ಲಿಸಿ ಅಲ್ಲಿ ಏನಂತಾರಂದ್ರೆ, ದಮಸ್ಕಲ್ಲಿ ನಡೆದ ಘಟನೆಗಳನ್ನ ಹಂತವಾಗಿ ಅಲ್ಲಿ ಅಪೊಸ್ತಲರಿಗೆ ಅಲ್ಲಿ ಹೇಳುವಂತ ವಿಷಯಗಳನ್ನ ನೋಡ್ಬೇಕು. ಸರಿ, ಹಂಗಿದ್ರೆ ಈ ಒಂದು ಬರ್ನಬಾಗೆ ದಮಸ್ಕಲ್ಲಿ ನಡೆದಂತ ಘಟನೆಗಳು ಹೆಂಗೆ ಗೊತ್ತಾಯ್ತು ಅಂತ ನಾವು ಒಂದು ಪ್ರಶ್ನೆ ಆಗಿದಾಗ, ಸಹೋದರರೇ, ಈ ಒಂದು ಬರ್ನಬ ಯಾರು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತದ್ದು ಅಲ್ವಾ? ಸೊ ಈ ಬರ್ನಬನ ವಿಷಯದಲ್ಲಿ ನೋಡ್ಬೇಕಾದ್ರೆ, ಪ್ರಾರಂಭದ ಆದಿ ಸಭೆಯಲ್ಲಿ ಯಾವಾಗ ಅಪೊಸ್ತಲರು ಸಭೆಯನ್ನ ನಿರ್ಮಾಣ ಮಾಡಿ ಯೆರೂಸಲೇಮಲ್ಲಿ ಆ ಸಭೆಯನ್ನ ಕಟ್ಟುವಾಗ, ಸಹೋದರರೇ, ಅಲ್ಲಿ ಎಲ್ಲರೂ ಒಂದೇ ಸಮಾನತೆಯಿಂದ ಇರಬೇಕು ಅಂತ ಹೇಳಿ ಅಲ್ಲಿ ಹಣ ಇರುವಂತವರು, ಐಶ್ವರ್ಯವಂತವರು, ಅವ್ರಿಗಿರುವಂತ ಐಶ್ವರ್ಯವನ್ನ ಮಾರಿ ಅಲ್ಲಿ ಅಪೊಸ್ತಲರ ಬಳಿಯಲ್ಲಿ ತಂದು ಅದನ್ನ ಕೊಟ್ಟು ಎಲ್ರೂ ಒಂದೇ ಸಮಾನತೆಯಲ್ಲ ಇರಬೇಕು ಅನ್ನುವ ಒಂದು ವಿಷಯವನ್ನ ಅಪೊಸ್ತಲರು ಪ್ರಾರಂಭ ಮಾಡಿದಾಗ, ಈ ಬರ್ನಬಾನೇ ಅಲ್ಲಿ ಮೊಟ್ಟ ಮೊದಲನೆಯದಾಗಿ ಆ ವಿಷಯವನ್ನ ಮಾಡಿದ್ರು ಅಂತ ನೋಡ್ತೀವಿ. ಸೊ ಅದೇ ಬರ್ನಬ ಈಗ ಸಹೋದರರೇ ಪೌಲನ್ನ ಈಗ ಅಪೊಸ್ತಲರಿಗೆ ಇಂಟ್ರೊಡ್ಯೂಸ್ ಮಾಡುವಂತ ಒಂದು ವಿಷಯ. ಸೊ ಬರ್ನಬಾಗೆ ಹೆಂಗೆ ಗೊತ್ತಾಯ್ತು ಅಂತ ನೋಡ್ಬೇಕಾದ್ರೆ, ಆತನು ಐಶ್ವರ್ಯವಂತನಾಗಿರೋದ್ರಿಂದ ಅವನು ಬೇರೆ ಬೇರೆ ಪ್ರಾಂತ್ಯಗಳಿಗೆ, ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಿ ಅವರು ವ್ಯಾಪಾರ ಮಾಡುವ ಒಂದು ಕೆಲಸವನ್ನ ಮಾಡ್ತಾ ಇದ್ದಿರ್ಬೋದು. ಅದರಿಂದ ಆತನು ಒಂದು ಟ್ರಾವೆಲರ್ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಸೌಲನ ಬಗ್ಗೆ ಆತನಿಗೆ ಮಾಹಿತಿ ಸಿಕ್ತು ಅಂತ ಕೂಡ ಇಲ್ಲಿ ಒಂದು ವಿಷಯವನ್ನ ನಮಗೆ ತಿಳಿಸ್ತಾರೆ ಸಹೋದರರೇ. ಸೊ ಆ ರೀತಿಯ ವಿಷಯಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ದಮಸ್ಕಲ್ಲಿ ನಡೆದ ಒಂದು ವಿಷಯವನ್ನ ಹೇಳ್ತಾರೆ, ಯಾವ ರೀತಿ ಪೌಲನು ಈಗ ಧೈರ್ಯವಾಗಿ ದಮಸ್ಕಲ್ಲಿ ಯೇಸು ಸ್ವಾಮಿಯ ಹೆಸರಿನಲ್ಲಿ ಸುವಾರ್ತೆಯನ್ನ ಸಾರಿದ್ರು ಅಂತ ಕೂಡ ಅಲ್ಲಿ ಒಂದು ಸಾಕ್ಷಿಯನ್ನ ಕೊಡುವಂತದ್ದನ್ನ ನೋಡ್ತೀವಿ. ಆದ ನಂತರ ಇಲ್ಲಿ ನಾವು ನೋಡುವಾಗ, ಇಲ್ಲಿ ನಾವು ವಚನವನ್ನ ಓದೋಣ. 9ನೇ ಅಧ್ಯಾಯ 28 ಮತ್ತು 29 ವಚನಗಳು. ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 28 ಮತ್ತು 29 ವಚನಗಳು. ಆಮೇಲೆ ಅವನು ಯೆರೂಸಲೇಮಿನಲ್ಲಿದ್ದುಕೊಂಡು ಅವರಲ್ಲಿ ಹೋಗುತ್ತಾ ಬರುತ್ತಾ ಕರ್ತನ ಹೆಸರಿನಲ್ಲಿ ಧೈರ್ಯದಿಂದ ಬೋಧಿಸಿದನು ಮತ್ತು ಗ್ರೀಕ್ ಭಾಷೆಯನ್ನಾಡುವ ಯಹೂದ್ಯರ ಸಂಗಡ ಮಾತಾಡಿ ತರ್ಕಿಸುತ್ತಿದ್ದನು. ಓಕೆ ರೀ. ಸೊ ಇಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಈಗ ಯೆರೂಸಲೇಮಲ್ಲಿ ಅಪೊಸ್ತಲರ ಒಂದು ಸಪೋರ್ಟ್ನ ಪೌಲ್ ಪಡ್ಕೊಂಡಿರೋ ನಂತರ ಯೆರೂಸಲೇಮಲ್ಲಿ ಹೋಗೋದು ಬರೋದು ಅಂತ ಹೇಳ್ಬೇಕಾದ್ರೆ, ಅವರ ಒಂದು ಸುವಾರ್ತೆಯ ವಿಷಯ ಯೆರೂಸಲೇಮಲ್ಲಿ ಅತಿ ಹೆಚ್ಚಾಗಿ ಅಲ್ಲಿ ಪ್ರಾರಂಭವಾಗಿದ್ದನ್ನ ನೋಡ್ತೀವಿ. ದಮಸ್ಕಲ್ಲಿದ್ದಾಗ ಅವರಿಗೆ ಆ ಒಂದು ಒಂದು ಕೊಲೆಯ ಅಥವಾ ಸಾಯಿಸುವ ಬೆದರಿಕೆ ಬರೋ ತನಕ ದಮಸ್ಕಲ್ಲಿ ಅವರು ಎಷ್ಟು ನಿಷ್ಠತೆಯಿಂದ ಆ ಸುವಾರ್ತೆಯನ್ನ ಸಾರಿದ್ರು, ಅದೇ ರೀತಿಯಲ್ಲಿ ಯೆರೂಸಲೇಮಿಗೆ ಬಂದ ನಂತರ ಕೂಡ ಯಾವಾಗ ಅಪೊಸ್ತಲರ ಒಂದು ಅಂಗೀಕಾರವನ್ನ ಪಡ್ಕೊಂಡ್ರೋ
ಆವಾಗ ಯೆರೂಸಲೇಮಲ್ಲಿ ಅವರು ಏನ್ರಿ ಸಭಾ ಮಂದಿರಗಳಲ್ಲಿ ಅತಿ ಹೆಚ್ಚಾದ ಪ್ರವಾದನೆ ವಿಷಯವನ್ನ ಅಲ್ಲಿ ಮಾತಾಡ್ತಾ ಇದ್ರು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರರೇ. ಆವಾಗ ಅಲ್ಲಿ ಏನ್ ನಡೀತದೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರಿಗಳೇ, ಅಲ್ಲಿ ಗ್ರೇಕರು ಇದ್ರು. ಆ ಗ್ರೇಕರ ಮಧ್ಯದಲ್ಲಿ ಈ ಒಂದು ವಿಷಯವನ್ನ ಸಾರುವಾಗ ಅವರು ಇಲ್ಲೂ ಕೂಡ ಅಪೊಸ್ತಲ ಪೌಲನ ಸಾಯಿಸೋದಕ್ಕೆ ಅಲ್ಲಿ ತಯಾರಾದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಈ ಒಂದು ಗ್ರೇಕರ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಈ ವಿಷಯವನ್ನ ನಾವು ವಚನದಲ್ಲಿ ಓದೋಣ. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19 ವಚನಗಳು. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18, 19. ಮೂರು ದಿವಸಗಳಾದ ಮೇಲೆ ಕೇಫನ ಪರಿಚಯವನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದನು. ಕರ್ತನ ತಮ್ಮನಾದ ಯಾಕೋಬನಲ್ಲದೆ ಅಪೊಸ್ತಲರಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ. ಅಷ್ಟು ಸ್ವಲ್ಪ ಓದಿ, ವಾಯ್ಸ್ ಕಟ್ ಆಗ್ತಾ ಇತ್ತು. ಇನ್ನೊಂದ್ಸರಿ ಓದಿ. 18, 19. 3 ದಿವಸಗಳಾದ ಮೇಲೆ ಕೇಫನ ಪರಿಚಯವನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದನು. ಕರ್ತನ ತಮ್ಮನಾದ ಯಾಕೋಬನಲ್ಲದೆ ಅಪೊಸ್ತಲರಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ. ಓಕೆ ರೀ. ಸೊ ಇಲ್ಲಿ ಏನಕ್ಕೆ ಅಂದ್ರೆ, ನಾನು ಪ್ರಾರಂಭದಲ್ಲೇ ಹೇಳ್ದಂಗೆ ಅಪೊಸ್ತಲರ ಕಾರ್ಯಗಳಲ್ಲಿ ಪೌಲಿಗೆ ನಡೆದಂತ ಸಂಪೂರ್ಣವಾದ ಮಾಹಿತಿ ಅಲ್ಲಿ ಇಲ್ಲದೆ ಇದ್ರು ಪೌಲನೇ ಆ ವಿಚಾರವಾಗಿ ಗಲಾತಿಯ ಪತ್ರಿಕೆಯಲ್ಲಿ ಬರೆಯುವಾಗ ಈ ವಿಚಾರಗಳನ್ನ ಬರೀತಾರೆ. ನೋಡಿ, ಇದೆಲ್ಲ ಅಪೊಸ್ತಲರ ಕಾರ್ಯಗಳು ಇಲ್ಲಿಲ್ಲ. ಆದ್ರೆ ಇಲ್ಲಿ ಗಲಾತಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ಬೇಕಾದ್ರೆ ಹೇಳ್ತಾರೆ, ನಾನು ಯೆರೂಸಲೇಮಿಗೆ ಬಂದಾಗ ಪೇತ್ರನನ್ನ ನಾನು ಏನ್ ಮಾಡಿದೆ, ನಾನು ಮೀಟ್ ಮಾಡಿದೆ. ಪೇತ್ರನ ಜೊತೆ 15 ದಿನ ನಾನು ಕಾಲ ಕಳೆದೆ. ಅದಾದ ನಂತರ ಕ್ರಿಸ್ತನ ತಮ್ಮನಾದ ಯಾಕೋಬನನ್ನ ನೋಡಿದೆ. ಇದು ಬಿಟ್ಟೆ ಬೇರೆ ಯಾವ ಅಪೊಸ್ತಲರನ್ನು ನಾನು ನೋಡಕ್ಕಾಗಿಲ್ಲ ಅಂತ ಒಂದು ಸಾಕ್ಷಿಯನ್ನ ಕೊಡ್ತಾರೆ ಸಹೋದರ ಸಹೋದರರೇ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಈಗ ಯೆರೂಸಲೇಮಲ್ಲಿ ಬರೋದು ಹೋಗೋದು ಅಂತ ಹೇಳ್ಬೇಕಾದ್ರೆ 15 ದಿವಸ ಪೇತ್ರನ ಸಂಗಡ ಅವರು ಇದ್ದು ಇನ್ನೂ ಅತಿ ಹೆಚ್ಚಾದ ಯೇಸು ಸ್ವಾಮಿಯ ಬಗ್ಗೆ ಡೈರೆಕ್ಟ್ ಆಗಿ ಆ ಅನುಭವಗಳನ್ನ ಪೇತ್ರನಿಂದ ಏನ್ ಮಾಡಿರ್ಬೇಕು, ಇವ್ರು ಪಡ್ಕೊಂಡಿರ್ಬೇಕು. ಪೇತ್ರನು ಯೇಸು ಸ್ವಾಮಿಯ ಸಂಗಡ ಇದ್ದಾಗ ಏನೆಲ್ಲ ಪ್ರವಾದನೆಗಳು ಅಲ್ಲಿ ಹೇಳಿದ್ರು, ಏನೆಲ್ಲ ಅನುಭವಗಳನ್ನ ಅವ್ರು ಪಡ್ಕೊಂಡ್ರು, ಯಾವ ರೀತಿ ಯೇಸು ಸ್ವಾಮಿಯ ಒಂದು ಏನ್ರಿ ಆ ಒಂದು ಯೇಸು ಸ್ವಾಮಿಯ ವಿಚಾರದಲ್ಲಿ ಅವರು ಯಾವ ರೀತಿ ಅವರು ಬೋಧನೆಗಳನ್ನ ಮಾಡ್ತಾ ಇದ್ರು, ಯಾವ ರೀತಿ ಅದ್ಭುತಗಳನ್ನ ಮಾಡ್ತಾ ಇದ್ರು ಅಂತ ಪೇತ್ರನ ಬಾಯಿಯಿಂದ 15 ದಿನ ಏನಾಗಿರ್ಬೋದ್ರಿ, ಆತನು ಕೇಳಿರ್ಬೋದು. ಸೊ ಇದು ಕೇಳಿದ ನಂತರ ಆತನಿಗೆ ಇನ್ನ ಏನಾಗಿರ್ಬೇಕ್ರಿ, ಆತನ ಮನಸ್ಸು ಇನ್ನ ದೃಢವಾಗಿರ್ಬೇಕು, ಇನ್ನ ಕ್ರಿಸ್ತನ ಮೇಲೆ ನಂಬಿಕೆ ಬಂದಿರ್ಬೇಕು. ಸೊ ಆ ಒಂದು ವಿಚಾರ ಅಲ್ಲಿ ನಡೆದಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಈಗ ನಾವೇನ್ ನೋಡ್ತೀವಿ ಅಂದ್ರೆ, ಯೆರೂಸಲೇಮಲ್ಲಿ ಏನ್ರಿ ಆ ಗ್ರೇಸಿಯನ್ ಯಹೂದ್ಯರು ಅಂತ ಹೇಳ್ತಾರೆ. ಸೊ ಗ್ರೀಕ್ ಹಿನ್ನೆಲೆಯಲ್ಲಿ ಬಂದಂತ ಯಹೂದ್ಯರು, ಅಲ್ಲಿ ಗ್ರೇಕರ್ ಇದ್ರಲ್ಲ, ಅವರು ಯಹೂದ್ಯರಾಗಿ ಅಲ್ಲಿ ಒಂದಷ್ಟು ಜನ ಕನ್ವರ್ಟ್ ಆಗಿರೋರು ಈಗ ಈ ಒಂದು ಪೌಲನ ಒಂದು ಪರಿವರ್ತನೆಯನ್ನ ನೋಡಿ ಇದು ಯಹೂದ್ಯರ ನಂಬಿಕೆಗೆ ವಿರುದ್ಧವಾಗಿದೆ ಅಂತ ಹೇಳಿ ಆತನನ್ನ ಸಾಯಿಸೋದಿಕ್ಕೆ ಅಲ್ಲಿ ಏನ್ ಮಾಡಿದ್ರಂತೆ, ಅಲ್ಲಿ ಪ್ರಾರಂಭ ಮಾಡಿದ್ರು, ಅಥವಾ ಅಲ್ಲಿ ಒಂದು ಸಂಚನ್ನ ಹಾಕಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಆದ್ರೆ ನಾವ್ ಏನ್ ನೋಡ್ತೀವಿ ಅಂದ್ರೆ, ಸೌಲನ ಒಂದು ವಿಷಯದಲ್ಲಿ ಪ್ರಾರಂಭದಲ್ಲಿ ಆ ಸತ್ಯದ ಬೆಳಕಿಗೆ ಎಷ್ಟು ಛಲದಿಂದ ಸೌಲನಿದ್ರೋ, ಅವರು ಸಾಯೋ ತನಕ ಆ ಛಲದಲ್ಲಿ ಯಾವ ರೀತಿಯ ಒಂದು ಬದಲಾವಣೆನೂ ಇರ್ಲಿಲ್ಲ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಆತನ ಛಲವು, ಆತನಿಗಿದ್ದಂತ ಝೀಲು ಕಡಿಮೆನೇ ಆಗಿಲ್ಲ ಅಂತ ನೋಡ್ತೀವಿ. ಯಾವ ರೀತಿ ದೇವರ ಒಂದು ಯೋಜನೆಗೆ ವಿರುದ್ಧವಾಗಿ ಇರುವಾಗ ಒಂದು ಝೀಲ್ ಆತನಲ್ಲಿತ್ತೋ, ಕ್ರಿಸ್ತನಲ್ಲಿ ಬಂದ ನಂತರ ಕೂಡ
ಕ್ರಿಸ್ತನಿಗೋಸ್ಕರ ತನ್ನ ಜೀವಿತವನ್ನ ಅವನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದ ನಂತರ ಕೂಡ ಆ ಒಂದು ಕಾಲ ದಿನಗಳಲ್ಲಿ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿದ ದಿನದಿಂದ ಆತನ ಛಲವು ಎಲ್ಲೂ ಏನಾಗಿಲ್ವಂತೆ, ಅಲ್ಲೂ ಕುಗ್ಗೋಗಿಲ್ಲ, ಅಲ್ಲಿ ಏನಾಗಿಲ್ರಿ, ಅಲ್ಲಿ ಆತನ ಇಂಜರಿ ಇರಲಿಲ್ಲ ಅಂತ ನೋಡ್ತೀವಿ ಏನ್ರಿ. ಅವನು ಸಾಯುವ ಗಳಿಗೆಯಲ್ಲೂ ಕೂಡ ಆತನ ಒಂದು ಹುಮ್ಮಸ್ಸು, ಆತನಿಗಿಂತ ಛಲ ನಾವು ತುಂಬಾ ಒಂದು ಮುಖ್ಯವಾದ ಒಂದು ಬುದ್ಧಿಪಾಠವಾಗಿ ನಮ್ಗೆ ಇರಬೇಕು. ಸಹೋದರ ಸಹೋದರರೇ, ನಾವು ಕೂಡ ಕ್ರಿಸ್ತನನ್ನ ಸ್ವೀಕಾರ ಮಾಡಿ ಆತನಿಗೋಸ್ಕರ ನಮ್ಮ ಜೀವವನ್ನ ಸಮರ್ಪಣೆ ಮಾಡಿದ ನಂತರ, ಮಾಡಿದ ದಿನ ನಾವು ತುಂಬಾ ಛಲದಿಂದ, ತುಂಬಾ ಒಂದು ಹುಮ್ಮಸ್ಸಿನಿಂದ ನಮ್ಮ ಒಂದು ಕ್ರೈಸ್ತ ಜೀವನವನ್ನ ಪ್ರಾರಂಭ ಮಾಡಿರ್ತೀವಿ. ಆದ್ರೆ ಆ ಒಂದು ಕ್ರೈಸ್ತ ಜೀವನದ ಅನುಭವದೊಳಗೆ ಹೋದಾಗ ಎಷ್ಟೋ ಸಮಯದಲ್ಲಿ ನಾವೇನಾಗ್ತೀವ್ರಿ, ನಾವು ಅಫಂಡ್ ಆಗೋಯ್ತೀವಿ, ನಾವು ಕುಗ್ಗೋಗ್ತೀವಿ, ನಮ್ಮ ನಂಬಿಕೆಯ ಕೊರತೆ ಇರ್ತದೆ, ಅಥವಾ ಯಾವುದೋ ಒಂದು ಅನುಭವದಿಂದ ನಾವು ಕ್ರಿಸ್ತನನ್ನ ಹಿಂಬಾಲಿಸೋದಿಕ್ಕೆ ಯೋಚನೆ ಮಾಡುವಂಥದ್ದಾಗಿರ್ತದೆ. ಲೋಕದ ಒಂದು ಆತ್ಮವನ್ನ ಸ್ವಲ್ಪ ನಾವು ನಮ್ಮ ಜೀವನದಲ್ಲಿ ಅದನ್ನ ಸ್ವೀಕಾರ ಮಾಡಿಕೊಂಡಾಗ ನಮ್ಮ ಒಂದು ಓಟದ ಒಂದು ಏನ್ರಿ ಆ ಒಂದು ಝೀಲು ಕಡಿಮೆ ಆಗೋದು ಉಂಟು. ಆದ್ರೆ ಈ ಸಮಯಗಳಲ್ಲಿ ನಾವೇನ್ ಮಾಡ್ಬೇಕ್ರಿ, ಸೌಲನನ್ನ ನಮ್ಮ ಒಂದು ನೆನಪಿಗೆ ತಂದ್ಕೋಬೇಕು. ಯಾಕಂದ್ರೆ ಅವರು ಪಟ್ಟಂತ ಹಿಂಸೆಗಳು, ಅವ್ರು ಪಟ್ಟಂತ ಸಂಕಷ್ಟಗಳು, ಇದೆಲ್ಲ ನೋಡಿದ್ರು ಕೂಡ ಅವರು ಯಾವುದೇ ರೀತಿಯಲ್ಲಿ ಅವರು ಯೇಸು ಸ್ವಾಮಿಯನ್ನ ಹಿಂಬಾಲಿಸುವ ಆ ಛಲ ಮತ್ತೆ ಹುಮ್ಮಸ್ಸಲ್ಲಿ ಕಡಿಮೆ ಆಗಿಲ್ಲ, ಕೊರತೆ ಆಗಿಲ್ಲ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇದು ನಾವು ನೋಡುವಂಥದ್ದಾಗಿದೆ. ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರ, ಈಗ ದಮಸ್ಕುವಲ್ಲಿ ಪೌಲನ ವಿರುದ್ಧವಾಗಿ ಒಂದು ಸಂಚು ನಡೆಯಿತು. ಅದೇ ರೀತಿಯಲ್ಲಿ ಈಗ ಯೆರೂಸಲೇಮಿಗೆ ಬಂದು ಹತ್ತತ್ರ 15 ದಿನ ಪೇತ್ರನ ಮನೆಯಲ್ಲಿ ಮತ್ತೆ ಯಾಕೋಬನನ್ನ ಮೀಟ್ ಮಾಡಿ ಅವರು ಸುವಾರ್ತೆಯನ್ನ ಅಲ್ಲಿ ಯಹೂದ್ಯರಿಗೆ ತಿಳಿಸುವಾಗ ಅಲ್ಲೂ ಕೂಡ ಈಗ ಆತನನ್ನ ಕೊಲ್ಲೋದಿಕ್ಕೆ ಒಂದು ಸಂಚು ಉಂಟಾಯಿತು. ಇದು ಆದಾಗ ಈಗ ಏನ್ ಮಾಡ್ತಾರಂದ್ರೆ, ಅಲ್ಲಿರುವಂತ ಶಿಷ್ಯಂದರು, ಯೇಸು ಸ್ವಾಮಿಯ ಶಿಷ್ಯಂದರು ಏನ್ ಮಾಡ್ತಾರಂದ್ರೆ ಸಹೋದರ ಸಹೋದರರೇ, ಸೌಲನ ಮೇಲೆ ನಂಬಿಕೆ ಬಂದು ಸೌಲನು ನಿಜವಾಗ್ಲೂ ಪರಿವರ್ತನೆ ಆಗಿದ್ದಾನೆ, ಮನಸ್ಸಾಂತರವನ್ನ ಹೊಂದಿದ್ದಾನೆ ಅಂತ ಅವರು ಸ್ವೀಕಾರ ಮಾಡಿ ಈಗ ಸೌಲನನ್ನ ಮತ್ತೆ ಕಾಪಾಡೋದಿಕ್ಕೆ ಅವ್ರು ಪ್ರಾರಂಭ ಮಾಡ್ತಾರೆ. ಅದನ್ನೇ ನಾವು 9ನೇ ಅಧ್ಯಾಯ 30ನೇ ವಚನದಲ್ಲಿ ಈ ವಿಷಯವನ್ನ ನೋಡ್ಬೋದು. 9ನೇ ಅಧ್ಯಾಯ 30ನೇ ವಚನ. ಆದರೆ ಅವರು ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ್ದರು. ಇದು ಸಹೋದರರಿಗೆ ತಿಳಿದು ಬರಲು ಅವರು ಅವನನ್ನು ಕೈಸರಿಗೆ ಕರಕೊಂಡು ಹೋಗಿ ಅಲ್ಲಿಂದ ತಾರ್ಷಕ್ಕೆ ಕಳುಹಿಸಿದರು. ಇಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಈಗ ಆ ಒಂದು ಯಹೂದ್ಯರು ಈಗ ಸೌಲನ ಕೊಲ್ಲೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಈಗ ಏನ್ ಮಾಡಿದ್ರು ಅಂದ್ರೆ, ಆತನನ್ನ ಯೆರೂಸಲೇಮಿಂದ ಕೈಸರಿಗೆ ತಂದ್ರು ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಸೆಸಾರಿಯಾ ಅಂತ ಹೇಳ್ತೀವಿ. ಆ ಕೈಸರಿಗೆ ತಂದ್ರು. ಅದಾದ ನಂತರ ಏನ್ರಿ, ಪೌಲನ ಸ್ವಂತ ಊರಾದ ತಾರ್ಸಸ್ಗೆ ಆತನನ್ನ ಸ್ವಲ್ಪ ಕಾಲಕ್ಕೆ ಆತನನ್ನ ತಾರ್ಸಸ್ಗೆ ಕಳಿಸುವಂತ ವಿಷಯವನ್ನ ನಾವು ನೋಡ್ತೀವಿ. ಸೊ ಈ ತಾರ್ಸಸ್ಸೇ ಸೌಲನ ಒಂದು ಏನ್ರಿ ಒಂದು ಆತನು ಇದ್ದಂತ ಒಂದು ಪಟ್ಟಣ, ಆತನಿಗೆ ಹೋಮ್ ಟೌನ್ ಅಂತೀವಲ್ಲ, ಆತನು ಹುಟ್ಟಿ ಬೆಳೆದಂತ ಒಂದು ಜಾಗ ತಾರ್ಸಸ್ ಅಂತ ನಮಗ್ ಗೊತ್ತಾಗತ್ತೆ ಸಹೋದರ ಸಹೋದರರೇ. ಅದರಿಂದ ಸಹೋದರ ಸಹೋದರರೇ, ಇಲ್ಲಿ ಏನಂತ ನೋಡ್ತೀವಿ ಅಂದ್ರೆ, ಯೆರೂಸಲೇಮಿಂದ ಸೌಲನನ್ನ ಏನ್ರಿ ಸೆಸಾರ್ಗೂ ಕರ್ಕೊಂಡು ಹೋದ್ರು, ಸೆಸಾರಿಯಾಗೆ. ಅಲ್ಲಿಂದ ನಾವ್ ಏನಂತ ನೋಡ್ತೀವಿ ಅಂದ್ರೆ ಸಹೋದರ ಸಹೋದರರೇ, ಸೆಸಾರಿಯಾದಿಂದ ಅಲ್ಲಿ ತಾರ್ಸುಸಿಗೆ ಆತನನ್ನ ಹಡಗಲ್ಲಿ ಕರ್ಕೊಂಡು ಹೋದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈಗ ಏನಂತ ನೋಡ್ತಾ ಇದೀವಿ ಅಂದ್ರೆ, ಈ ವಿಷಯಗಳು ಯಾವ ರೀತಿ ಆದಿ ಸಭೆಯಲ್ಲಿ ಆ ಸಭೆಯ ಒಂದು ಬೆಳವಣಿಗೆಗಳು ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ, ಈಗ ಪೌಲನ ಬಗ್ಗೆ ಸ್ವಲ್ಪ ಕಾಲ ಸಮಯ ನಮ್ಮ ದೃಷ್ಟಿಯನ್ನ ಬೇರೆ ಕಡೆ ಈಗ ದೇವರ ಒಂದು ವಾಕ್ಯಗಳು ನಮ್ಮನ್ನ ನಡೆಸ್ತದೆ. ಈ ವಿಷಯವನ್ನ ನಾವು ಓದೋಣ.
ಅಪೋಸ್ಲರ ಕಾರ್ಯಗಳು 9ನೇ ಅಧ್ಯಾಯ 31ನೇ ವಚನ. ಅಪೋಸ್ಲರ ಕಾರ್ಯಗಳು 9ನೇ ಅಧ್ಯಾಯ 31ನೇ ವಚನ. ಹೀಗಿರಲಾಗಿ ಯೂದಾಯ, ಗಲಿಲಾಯ ಸೀಮೆ, ಸಮರ್ಯ ಸೀಮೆಗಳಿದ್ದ ಸಭೆಯ ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು. ಓಕೆನಾ? ಸೊ ಇಲ್ಲಿ ಈಗ ಏನಂದ್ರೆ ಒಟ್ಟಾರೆ ಯೇಸು ಸ್ವಾಮಿ ಎಲ್ಲೆಲ್ಲ ಸುವಾರ್ತೆಯನ್ನ ಅವರ ಕಾಲ ಸಮಯದಲ್ಲಿ ಸಾರಿದ್ರೋ ಅದೇ ಪಟ್ಟಣಗಳಲ್ಲಿ ಈಗ ಕ್ರೈಸ್ತರು ಏನ್ರಿ ಅಲ್ಲಿ ಕ್ರೈಸ್ತರಾಗಿ ಅನೇಕ ಜನ ಮಾರ್ಪಡೆ ಆಗ್ತಾ ಇರೋದನ್ನ ನಾವು ನೋಡ್ತೀವಿ ಸಹೋದರರೇ. ಯೇಸು ಸ್ವಾಮಿ ಅತಿ ಹೆಚ್ಚಾದ ಅವರ ಸೇವೆ, ಅವರ ಒಂದು ದೇವರ ಸೇವೆಯನ್ನು ಎಲ್ಲಿ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಎಲ್ಲಿ ಮಾಡಿದ್ರಿ? ಯೂದಯದಲ್ಲೇ ಅತಿ ಹೆಚ್ಚಾಗಿ ಮಾಡಿದ್ರು, ಮತ್ತೆ ಗಲಿಲೆಯದಲ್ಲಿ ಮಾಡಿದ್ರು. ಈ ಯೂದಯ ಮತ್ತೆ ಗಲಿಲೆಯ ಮಧ್ಯದಲ್ಲಿರುವ ಪಟ್ಟಣನೇ ಸಮಾರ್ಯ ಪಟ್ಟಣ. ಓಕೆನಾ? ಸೊ ನಾವು ಎಷ್ಟೋ ಪಾಠಗಳಲ್ಲಿ ಇದನ್ನ ನೋಡಿರ್ತೀವಿ. ಸೊ ಅವರು ಯಾವಾಗ್ಲೂ ಗಲಿಲೆಯಿಂದ ಯೂದಯ ಬರಬೇಕಾದ್ರೆ ಸಮಾರ್ಯ ಪಟ್ಟಣವನ್ನ ದಾಟಿನೇ ಬರಬೇಕು. ಸೊ ಆಗ ಅವರು ಆ ಒಂದು ಸಮಾರ್ಯ ಸ್ತ್ರೀಯನ್ನ ಅಲ್ಲಿ ಭೇಟಿ ಮಾಡಿ ಅಲ್ಲಿ ಆ ಸಮಾರ್ಯ ಸ್ತ್ರೀಗೆ ದೇವರ ಒಂದು ಸಂಕಲ್ಪವನ್ನ ಹೇಳಿ ದೇವರನ್ನ ಆತ್ಮದಿಂದಲೂ ಏನ್ರಿ ಸತ್ಯದಿಂದಲೂ ಪೂಜಿಸುವ ಅಥವಾ ವರ್ಷಿಪ್ ಮಾಡುವ ಒಂದು ದಿನ ಬರ್ತದೆ, ಅದಾಗ್ಲೇ ಇದೆ ಅಂತ ಹೇಳುವಾಗ ಆ ಸಮಾರ್ಯ ಸ್ತ್ರೀಗೆ ಒಂದು ಸುವಾರ್ತೆಯನ್ನ ಸಾರಿದ್ರು. ಅಲ್ಲಿಂದ ಪ್ರಾರಂಭವಾಗಿದ್ದ ಆ ಸುವಾರ್ತೆ ಫಿಲಿಪ್ಪನ ಮೂಲಕ ಅದು ಯೇಸು ಸ್ವಾಮಿನೇ ಮೆಸಾಯ ಅಂತ ತಿಳಿಸುವಂತ ಒಂದು ವಿಷಯವನ್ನ ನೋಡ್ತೀವಿ. ಆ ಫಿಲಿಪ್ಪನು ಹಾಕಿದಂತ ಒಂದು ಬಿತ್ತನೆಯಲ್ಲಿ ಅಲ್ಲಿ ಸಮಾರ್ಯದಲ್ಲಿ ಅತಿ ಹೆಚ್ಚಾದ ಶಿಷ್ಯಂದರು ಬಂದರು ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಭೆ ವಿಶೇಷವಾಗಿ ಯೂದಯ, ಗಲಿಲಾಯ ಮತ್ತೆ ಸಮಾರ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳೀತು. ಆದ್ರೆ ಇದರಲ್ಲಿ ಒಂದು ವಿಶೇಷ ಏನಂತ ನೋಡ್ಬೇಕಾದ್ರೆ ಅವರು ದೇವರ ಭಯದಲ್ಲಿ, ದೇವರಿಗೆ ಏನ್ರಿ ಅವರು ತೋರಿಸುವಂತ ಭಯಭಕ್ತಿಯಲ್ಲಿ ಅತಿ ಹೆಚ್ಚಾಗಿ ನಡೆದ್ರು ಅಂತ ಕೂಡ ನೋಡ್ತೀವಿ. ಪವಿತ್ರಾತ್ಮನ ಒಂದು ಏನ್ರಿ ಆ ಒಂದು ಪವಿತ್ರಾತ್ಮನ ಅನುಗ್ರಹದಿಂದ ಅವರು ದಿನ ಆ ದೇವರ ಭಯದಲ್ಲಿ ನಡೆಯುವಾಗ ಅಲ್ಲಿ ಕ್ರೈಸ್ತರು ಅನ್ನೋರು ದಿನ ಏನಾಗ್ತಾ ಇದ್ರಂತೆ? ಜಾಸ್ತಿ ಆಗ್ತಾನೆ ಇದ್ರು ಅಂತ ಹೇಳ್ತದೆ. ದೇ ಮಲ್ಟಿಪ್ಲೈಡ್ ಅಂತ ಹೇಳ್ತಾರೆ ಅಲ್ವಾ? ಎರಡು ವಿಷಯವನ್ನ ನೋಡ್ತೀವಿ. ಯಾವಾಗ ದೇವರಿಗೆ ಏನ್ರಿ ಸಲ್ಲಬೇಕಾಗಿರುವಂತ ಭಯವನ್ನ, ಆ ಭಯ ಅಂತ ಹೇಳುವಾಗ ನಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಇದು ಭಯ ಬಂದು ನಾವು ತೋರಿಸುವಂತ ಏನ್ರಿ ಭಕ್ತಿಯಿಂದ ಅಥವಾ ಆ ರೆವರೆನ್ಸ್ ಅಂತ ನೋಡ್ತೀವಿ ಅಲ್ವಾ? ದೇವರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರ ಒಂದು ಶಕ್ತಿಯನ್ನ, ಅವರ ಒಂದು ಗುಣಾತಿಶಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನು ಆತನ ಮಗನು ಅಂತ ನಂಬಿ ಆತನ ಒಂದು ಸ್ಥಾನಮಾನವನ್ನ ನಾವು ಅರ್ಥ ಮಾಡಿಕೊಂಡು ಆ ಒಂದು ವಿಷಯದಲ್ಲಿ ನಾವು ಗೌರವ ಕೊಡ್ತೀವಲ್ಲ, ಅದೇ ಭಯ. ಸೊ ನಾವು ಯಾವ ಭಯದಲ್ಲಿ ಈ ಸತ್ಯದ ಮಾರ್ಗಕ್ಕೆ ಮುಂಚೆ ಬರೋದಕ್ಕಿಂತ ಮುಂಚೆ ಇದ್ವಿ ಅಂತ ನೋಡ್ಬೇಕಾದ್ರೆ ಏನ್ರಿ ನರಕದ ಭಯ ಇತ್ತು, ಆತ್ಮದ ಭಯ ಇತ್ತು ಅಲ್ವಾ? ಆದ್ರೆ ಈ ಭಯವನ್ನೆಲ್ಲ ತೆಗೆದುಹಾಕಿ ನಮಗೆ ತಂದೆಯಾದ ದೇವರ ನಿಜವಾದ ಗುಣಗಳನ್ನ, ತಂದೆಯಾದ ದೇವರ ಸಂಕಲ್ಪವನ್ನ, ತಂದೆಯಾದ ದೇವರ ಒಂದು ಅನುಗ್ರಹವನ್ನ ನಮಗೆ ದೇವರು ದಯಪಾಲಿಸ್ಕೊಟ್ಟಿರೋದ್ರಿಂದ ನಾವು ದೇವರನ್ನ ನೋಡಿ ಭಯ ಪಡಲ್ಲ, ಆತನನ್ನ ಗೌರವಿಸ್ತೀವಿ ಸಹೋದರರೇ. ಅದರಿಂದ ಅದೇ ರೀತಿಯಲ್ಲಿ ಆದಿಸಭೆ ಕೂಡ ದೇವರಿಗೆ ಕೊಡುವಂತ ಗೌರವವನ್ನ ಕೊಟ್ಟು ದೇವರ ಒಂದು ಕೃಪೆಯನ್ನ ಪಡ್ಕೊಂಡಿರುವ ಸಭೆ ಯಾವ ರೀತಿ ದೇವರ ಆತ್ಮವನ್ನ ಕೂಡ ಅಲ್ಲಿ ದೇವರು ಅವರಿಗೆ ದಯಪಾಲಿಸಿದ್ರು ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಸಹೋದರರೇ. ಯಾಕಾದ್ರೆ ಅಲ್ಲಿ ಈಗ ಏನಾಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಈ 3 ಪ್ರಾಂತ್ಯಗಳು ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಇದೆಲ್ಲಾನು ಇಸ್ರೇಲ್ ದೇಶದ ಒಳಗೇನೆ ಇದೆ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಇಸ್ರೇಲ್ ಪ್ರಾಂತ್ಯದಲ್ಲೇ ಈ 3 ಜಾಗ ಇತ್ತು. ನಾರ್ತ್ ಅಲ್ಲಿ ಏನ್ರಿ ಗಲಿಲೆಯ ಇತ್ತು, ಮಿಡ್ಲ್ ಅಲ್ಲಿ ಸಮಾರ್ಯ ಇತ್ತು, ಸೌತ್ ಅಲ್ಲಿ ಯೂದಯ ಇತ್ತು. ನೀವು ಒಂದ್ಸರಿ ಪಾಠ ಆದ ನಂತರ ಮ್ಯಾಪ್ ನ ನೋಡಿದ್ರೆ ಈ 3 ಜಾಗಗಳು
ಏನ್ರಿ ಇಸ್ರಾಯೇಲ್ನ ಮಧ್ಯ ಒಂದು ಭಾಗದಲ್ಲಿ ಇದಿತ್ತು ಅಂತ ನೋಡ್ತೀವಿ. ಈಗ ಏನಾಯ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇಲ್ಲಿ ಸ್ವಲ್ಪ ಕಾಲ ಕ್ರೈಸ್ತರಿಗೆ ಹಿಂಸೆ ಕೊಡುವಂತ ವಿಷಯಗಳು ಸ್ವಲ್ಪ ಕಡಿಮೆ ಆದವು. ಅಲ್ಲಿ ಬಂದಂತ ರಾಜರು ಅತಿ ಹೆಚ್ಚಾದ ಗಮನ ಅಲ್ಲಿ ಕೊಡದೇ ಇದ್ರು, ಅಥವಾ ಕ್ರೈಸ್ತರ ಬಗ್ಗೆ ಅತಿ ಹೆಚ್ಚಾದ ಒಂದು ಗಮನವನ್ನ ಕೊಡದೇ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಹಂಗಿರುವಾಗ ಈಗ ಇನ್ನೊಂದು ವಿಷಯವನ್ನ ನೋಡೋಣ. ಒಂದು ಹೊಸ ಒಂದು ವಿಷಯವನ್ನ ಇಲ್ಲಿ ನಮಗೆ ಇಡ್ತಾರೆ. 9ನೇ ಅಧ್ಯಾಯ 32ರಿಂದ 32ನೇ ವಚನ ಓದನ್ರಿ. 9ನೇ ಅಧ್ಯಾಯ 32 ಮತ್ತೆ 33 ವಚನಗಳನ್ನ ಓದ. ಪೇತ್ರನು ಎಲ್ಲಾ ಕಡೆಯೂ ಸಂಚಾರ ಮಾಡುತ್ತಿರುವಾಗ ಲೂದ್ಯದಲ್ಲಿ ವಾಸವಾಗಿದ್ದ ದೇವಜನರ ಬಳಿಗೂ ಬಂದನು. ಅಲ್ಲಿ ಪಾರ್ಶ್ವವಾಯು ರೋಗಿಯ 8 ವರ್ಷಗಳಿಂದ ಹಾಸಿಗೆಯ ಮೇಲೆ ಬಿದ್ದಿದ್ದ ಐನೇಯನೆಂಬ ಒಬ್ಬ ಮನುಷ್ಯನು ಕಂಡನು. ಓದಿ ಸಿಸ್ಟರ್, 35 ತನಕ ಓದಿ. ಕಂಡನು. ಪೇತ್ರನು ಅವನಿಗೆ, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸೆ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ಕೂಡಲೇ ಅವನು ಎದ್ದನು. ಮತ್ತೆ ಲೂದ್ಯದಲ್ಲಿಯೂ ಸೆರೋನ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಅವನನ್ನು ನೋಡಿದ್ದರು ಮತ್ತು ಅವರು ಕರ್ತನ ಕಡೆಗೆ ತಿರುಗಿಕೊಂಡರು. ಓಕೆ ರೀ. ಸೊ ಇಲ್ಲಿ ಇನ್ನೊಂದು ಅದ್ಭುತವನ್ನ ಮಾಡಿ ಪೇತ್ರನು ಕ್ರಿಸ್ತನ ಒಂದು ವಿಷಯವನ್ನ, ಕ್ರಿಸ್ತನ ಹೆಸರನ್ನ ಅಲ್ಲಿ ಏನ್ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ. ಕ್ರಿಸ್ತನ ಹೆಸರಿನಲ್ಲೇ ನೀನು ಸ್ವಸ್ಥತೆಯನ್ನ ಪಡ್ಕೋತೀಯ ಅಂತ ಹೇಳಿ ಒಂದು ವ್ಯಕ್ತಿಯನ್ನ ಅಲ್ಲಿ ಏನ್ ಮಾಡ್ತಾರ್ರಿ, ಸ್ವಸ್ಥ ಮಾಡುವಂತ ವಿಷಯವನ್ನ ನಾವು ನೋಡ್ತೀವಿ. ಅದನ್ನೇ ಹೇಳ್ತಾರೆ. ಪೇತ್ರನು ಏನ್ ಮಾಡ್ತಾರಂತೆ, ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರುವಾಗ ಅಲ್ಲಿ ವಿಶೇಷವಾಗಿ ಒಂದು ಏನ್ರಿ, ಅಲ್ಲಿ ಲೈಡಾ ಅನ್ನುವ ಒಂದು ಪಟ್ಟಣದಲ್ಲಿ ಕ್ರೈಸ್ತರನ್ನ ನೋಡೋದಕ್ಕೆ ಹೋದ್ರಂತೆ. ಅಲ್ಲಿ ಭಕ್ತರನ್ನ ನೋಡೋಕೆ ಹೋದಾಗ ಅಲ್ಲಿ ನಡೆದಂತ ಘಟನೆನೇ ನಾವು ನೋಡ್ತೀವಿ. ಅದನ್ನೇ 32ರಲ್ಲಿ ನೋಡುವಾಗ ಅಲ್ಲಿ ಏನ್ರಿ, ಅಲ್ಲಿ ಲೈದಾದಲ್ಲಿ ಇರುವಂತ ಏನ್ರಿ ಭಕ್ತರನ್ನ ನೋಡೋದಕ್ಕೆ ಬಂದಾಗ ಅಲ್ಲಿ ಏನಂದ್ರೆ, ಒಬ್ಬ ವ್ಯಕ್ತಿಯ ಹೆಸರು ಏನ್ರಿ ಹಿರ್ನಿಯಸ್ ಅನ್ನುವ ಒಂದು ವ್ಯಕ್ತಿ 8 ವರ್ಷ ಆತನು ಹಾಸಿಗೆ ಹಿಡಿದು ಅಲ್ಲಿಂದ ಕದಲಕ್ಕಾಗದೆ ಇದ್ದಂತ ವ್ಯಕ್ತಿಯನ್ನ ನೋಡ್ತಾರೆ. ಆವಾಗ ಪೇತ್ರನು, ಯೇಸು ಸ್ವಾಮಿಯ ಹೆಸರಿನಲ್ಲಿ ನೀನು ಸ್ವಸ್ಥತೆಯನ್ನ ಹೊಂತೀಯ ಅಂತ ಹೇಳಿ, ನೀನು ನಿನ್ನ ಹಾಸಿಗೆಯನ್ನ ತಗೊಂಡು ನೀನು ಹೋಗು ಅಂತ ಹೇಳುವಂತ ವಿಷಯವನ್ನ ನೋಡ್ತೀವಿ ಸಹೋದರ. ಈ ಒಂದು ವಾಕ್ಯಗಳನ್ನ ನಾವು ಓದುವಾಗ ನಮ್ಗೆ ಏನು ನಮ್ಮ ಜ್ಞಾಪಕಕ್ಕೆ ಬರ್ತದೆ ಅಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಕೂಡ ಅವರ ಒಂದು ಏನ್ರಿ ಆ ಸುವಾರ್ತೆಯ ಅಥವಾ ಈ ಲೋಕದಲ್ಲಿ ಅವರು ದೇವರ ಸೇವೆಯನ್ನು ಮಾಡುವ ದಿನಗಳಲ್ಲಿ ಒಂದು ಕಡೆ ಇದೇ ರೀತಿಯ ಮಾತುಗಳನ್ನ ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಗೆ ಮಾತಾಡ್ತಾರೆ ಅಲ್ವಾ. ಆತನು ಎದ್ದು ನಡೆಯಕ್ಕಾಗದೆ ಇರೋದ್ರಿಂದ ಆತನನ್ನ ಏನ್ರಿ, ಯೇಸು ಸ್ವಾಮಿ ಒಂದು ಮನೆ ಒಳಗಿರ್ತಾರೆ, ಮನೆಯ ಮೇಲೆ ರೂಫ್ ಇಂದ ಆ ವ್ಯಕ್ತಿಯನ್ನ ಕೆಳಗಿಳಿಸ್ತಾರೆ. ಆ ವ್ಯಕ್ತಿಯನ್ನ ಇಳಿಸಿದಾಗ ಯೇಸು ಸ್ವಾಮಿ ಅವರ ಒಂದು ನಂಬಿಕೆಯನ್ನ ನೋಡಿ ಆತನನ್ನ ಸ್ವಸ್ಥ ಮಾಡುವಾಗ ಹೇಳ್ತಾರೆ, ನಿನ್ನ ಹಾಸಿಗೆಯನ್ನ ತೆಗೆದು ಏನ್ರಿ, ನಿನ್ನ ಹಾಸಿಗೆಯನ್ನ ನೀನು ನಿನ್ನ ಕೈಯಿಂದ ತೆಗೆದು ನೀನು ಹೋಗು ಅಂತ ಹೇಳುವಾಗ ಆ ವ್ಯಕ್ತಿ ಆ ಸಮಯದಿಂದಾನೇ ಅವನು ಎದ್ದು ನಡೆಯಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ಒಂದು ಏನ್ರಿ ಒಂದು ವಿಷಯವನ್ನ ಇಲ್ಲಿ ಪೇತ್ರನು ಮಾಡ್ತಾರೆ ಸಹೋದರರೇ. ಸೊ ಈ ರೀತಿಯ ಒಂದು ಸ್ವಸ್ಥತೆ ನಡೆಯುವಾಗ ಅಲ್ಲಿ ಯೇಸು ಕ್ರಿಸ್ತನ ನಾಮವು ಅಲ್ಲಿ ಪ್ರಚಾರ ಆಗತ್ತೆ. ಆ ಪ್ರಚಾರವಾದಾಗ ದೇವರ ಒಂದು ವಿಷಯದಲ್ಲಿ ಯಹೂದ್ಯರು ಇನ್ನೂ ಅತಿ ಹೆಚ್ಚಾಗಿ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡುವಂತ ಒಂದು ವಿಷಯ ಅಲ್ಲಿ ನಡೀತಾ ಇತ್ತು ಅಂತ ನೋಡ್ತೀವಿ. ಇದೆಲ್ಲ ನಾವು ಓದ್ತಾ ಇರುವಾಗ ಇನ್ನ ಕೊರ್ನೇಲಿಯಗೆ ಏನ್ರಿ ಬಾಗಿಲು ತೆರೆದಿಲ್ಲ, ಇದನ್ನ ನಾವು ನೋಡ್ಕೋಬೇಕು. ಅದರಿಂದ ಇದು ನಡೀತಾ ಇರೋದೆಲ್ಲ ಎಲ್ಲಿ ಅಂದ್ರೆ ಯಹೂದ್ಯರ ಮಧ್ಯದಲ್ಲಿ ನಡೀತಾ ಇದೆ. ಮೊಟ್ಟ ಮೊದಲನೆಯದಾಗಿ ಈ ಸುವಾರ್ತೆ ಯಹೂದ್ಯರಿಗೆ ಕೊಡಲ್ಪಟ್ಟಿತು. ಅದರಿಂದ ಈ 9ನೇ ಅಧ್ಯಾಯದೆಲ್ಲ ನಾವು ನೋಡ್ತಾ ಇರೋದು ಎಲ್ಲೂ ಅನ್ಯ ಜನರಿಗೆ ಇನ್ನ ಆಶೀರ್ವಾದ ಪ್ರಾರಂಭವಾಗಿಲ್ಲ, ಎಲ್ಲಾನು ಇಲ್ಲಿ ಯಹೂದ್ಯರ ಮಧ್ಯದಲ್ಲೇ ನಡೀತಾ ಇದ್ದು ಅಂತ ಕೂಡ ನೋಡ್ತೀವಿ. ಸೊ ಆ ರೀತಿಯ ಒಂದು ಸ್ವಸ್ಥತೆ ಅಲ್ಲಿ ನಡೆಯುವಾಗ ಅಲ್ಲಿ ನಾವು ನೋಡ್ತೀವಿ
2 ಪಟ್ಟಣಗಳ ವಿಚಾರವಾಗಿ ಹೇಳ್ತಾರೆ. ಒಂದು ಲೈದಾ ಪಟ್ಟಣ, ಇನ್ನೊಂದು ಸಾರೋನ್ ಪಟ್ಟಣ ಅಂತ. ಒಂದು ವೇಳೆ ಪೇತ್ರನ ಈ ಒಂದು ಅದ್ಭುತ ಮಾಡುವಂತ ವಿಷಯ ಈ ಒಂದು ಜನಕ್ಕೆ ಗೊತ್ತಾಗಿರ್ಬೋದಾ ಅಂತ ಕೂಡ ನಾವು ಯೋಚನೆ ಮಾಡಬಹುದು. ಯಾಕಂದ್ರೆ ಪೇತ್ರನು ಪ್ರಾರಂಭದಲ್ಲೇ ಯೆರೂಸಲೇಮಲ್ಲಿ ಮಾಡದಂತ ಅದ್ಭುತಗಳು ನಾವು ಆಗ್ಲೇ ಓದಿದ್ದೀವಿ, ನಮಗೆ ರೆಕಾರ್ಡ್ ಆಗಿದೆ. ಆ ರೀತಿಯಲ್ಲಿ ಇಲ್ಲೂ ಕೂಡ ನಾವು ನೋಡುವಾಗ ಆ ಸುವಾರ್ತೆ ಆ ಜನರಿಗೆ ಸಾರಬೇಕಾದ್ರೆ ಒಂದು ಅದ್ಭುತವನ್ನ ಮಾಡಬೇಕಾಗಿತ್ತು. ಆ ಅದ್ಭುತವು ಯೇಸು ಸ್ವಾಮಿಯಿಂದಲೇ ನಡೀತು ಅಂತ ಕೂಡ ಅಲ್ಲಿ ಸ್ಪಷ್ಟಪಡಿಸುವಾಗ ಅಲ್ಲಿ ಜನ ಯೇಸು ಸ್ವಾಮಿಯನ್ನ ಹಿಂಬಾಲಿಸೋಕೆ ಬರುವಂತ ಒಂದು ವಿಷಯ ಆದಿಸಭೆಯಲ್ಲಿ ನಡೀತಾ ಇದ್ದನ್ನು ನಾವು ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಈ ವಿಷಯಗಳು ನಾವು ಯಾವ ರೀತಿ ಈ ಕಾರ್ಯಗಳನ್ನ ನೋಡುವಂತದ್ದಾಗಿದೆ ಕೂಡ ನೋಡ್ತೀವಿ. ಸೊ ದೇವರ ಒಂದು ಕೃಪೆ ಚಿತ್ತ ಇದ್ರೆ ಬರುವಂತ ವಾರ ಕೂಡ ಈ ಒಂದು ಅಪೊಸ್ತಲರ ಕಾರ್ಯಗಳ ವಿಷಯದಲ್ಲಿ 9ನೇ ಅಧ್ಯಾಯ 36ನೇ ವಚನದಿಂದ ನಾವು ಬರುವ ಒಂದು ವಾರದಲ್ಲಿ ಕೂಡ ನೋಡೋಣ. ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನೀವು ಕೂಡ ಈ ಒಂದು ನಾವು ಈಗ ಓದಿದಂತ ವಿಷಯಗಳನ್ನ ಮತ್ತೆ ನೀವು ಮೆಲುಕಾಕಿ ಆ ಪಟ್ಟಣಗಳೆಲ್ಲ ಎಲ್ಲಿದೆ ಅಂತ ಒಂದ್ಸರಿ ಏನ್ ಮಾಡ್ರಿ, ನೀವು ಮ್ಯಾಪ್ ಅಲ್ಲಿ ಚೆಕ್ ಮಾಡ್ರಿ. ಮತ್ತೆ ಈ ಒಂದು ವಿಷಯದಲ್ಲಿ ಯೂದಯ ಎಲ್ಲಿದೆ ಅಲ್ವಾ, ಸಮಾರ್ಯ ಎಲ್ಲಿದೆ, ಮತ್ತೆ ಗಲೀಲೆಯ ಎಲ್ಲಿದೆ, ಇದೆಲ್ಲ ನೀವು ನೋಡುವಾಗ ನಾವು ಓದಿದಂತ ಈ ಪಾಠದಲ್ಲಿ ಯಾವ ರೀತಿ ಅಲ್ಲಿ ಕ್ರೈಸ್ತರು ಬೆಳೆದರು, ಯಾವ ರೀತಿ ಯೇಸು ಸ್ವಾಮಿಯ ಹಿಂಬಾಲಿಸುವ ಜನ ಅಲ್ಲಿ ಹೆಚ್ಚಾಗ್ತಾನೆ ಬಂದ್ರು ಅಂತ ಕೂಡ ನಮ್ಗೆ ಒಂದು ಮಾಹಿತಿ ಸಿಗತ್ತೆ. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಬರುವಂತ ದಿನಗಳಲ್ಲಿ ದೇವರ ಕೃಪೆ ಇದ್ದು ನಮ್ಮನ್ನ ನಡೆಸೋದಿಕ್ಕೆ ನಮ್ಮ ಪ್ರಾರ್ಥನೆಯಲ್ಲಿ ಯಾವಾಗ್ಲೂ ನಾವು ಈ ವಿಷಯಗಳನ್ನ ನಮ್ಮ ದೇವರ ಹತ್ರ ಇಡೋಣ. ದೇವರು ಆ ಶಕ್ತಿಯನ್ನ, ಪವಿತ್ರಾತ್ಮನ ಶಕ್ತಿಯನ್ನ ಕೊಟ್ಟು ನಾವು ಈ ವಿಷಯಗಳನ್ನ ಗ್ರಹಿಸ್ಕೊಂಡು ಆದಿಸಭೆಯಲ್ಲಿ ಇದ್ದಂತ ಆ ಒಂದು ಛಲ, ಹುಮ್ಮಸ್ಸು, ಮತ್ತೆ ಸತ್ಯದ ಬೆಳಕು, ಮತ್ತೆ ದೇವರಿಗೆ ನೀಡುವಂತ ಗೌರವ ಯಾವ ರೀತಿ ಇತ್ತೋ ಅದೇ ರೀತಿ ನಾವು ಈ ಕಾಲ ಸಮಯದಲ್ಲಿ ಕೂಡ ನಮ್ಮ ಒಬ್ಬೊಬ್ಬರನ್ನು ಇರಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ನಾವು ಈ ಒಂದು ವಿಷಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಈ ದಿನದಲ್ಲೂ ಕೂಡ ಈ ಒಂದು ಕೂಟವನ್ನ ಮುಕ್ತಾಯಗೊಳ್ಳುವ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿರುವ ಸಹೋದರರಾದ ರವಿ ಬ್ರದರ್ ದಾವಣಗೆರೆ ಪ್ರಾರ್ಥನೆಯಿಂದ ಈ ಒಂದು ಕೂಟವನ್ನ ಮುಕ್ತಾಯಗೊಳ್ಳುವುದಕ್ಕೆ ನಾನು ಕೇಳ್ಕೊತೀನಿ. ಓಕೆ ಬ್ರದರ್, ಟೋನ್ ಬ್ರದರ್ ಮಾಡ್ತೀನಿ ಬ್ರದರ್. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವ ದೇವರೇ, ಅಪ್ಪ, ನೀವು ಕೊಟ್ಟಂತ ಒಳ್ಳೆಯ ಸಮಯಕ್ಕಾಗಿ ತಂದೆಯಾದ ದೇವರೇ, ನಾವೆಲ್ಲರೂ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿ ನಿಮ್ಮ ಕೃಪಾಸನದ ಬಳಿ ಬಂದು ದೇವರೇ, ಅಪೊಸ್ತಲರ ಕೃತ್ಯಗಳಲ್ಲಿ ದೇವರೇ 9ನೇ ಅಧ್ಯಾಯದಲ್ಲಿ ಸ್ವಾಮಿ ಅನೇಕ ವಚನಗಳನ್ನ ದೇವರೇ ನಾವು ಸಹೋದರ ಮುಖಾಂತರವಾಗಿ ಕಲಿತುಕೊಳ್ಳುವಂತೆ, ನಿಮ್ಮ ಸತ್ಯವನ್ನು ಅರಿತು ಜೀವಿಸುವಂತೆ ನೀವು ಕಲಿಸಿಕೊಟ್ಟಂತ ಮಹಾಕೃಪೆಗಾಗಿಯೂ ತಂದೆಯಾದ ದೇವರೇ ನಾವೆಲ್ಲರೂ ಕೂಡ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆಯಾದ ದೇವರೇ, ಇದುವರೆಗೂ ಕೂಡ ನಮ್ಮನ್ನು ಹೊತ್ತು ನಡೆಸಿ ಕಾಪಾಡಿದಂಥ ದೇವರು ಮುಂದಿನ ದಿನಗಳಲ್ಲಿ ಕೂಡ ಇನ್ನು ಅನೇಕ ಸತ್ಯಗಳನ್ನ ಮುಂದಿನ ಭಾಗಗಳಲ್ಲಿ ದೇವರೇ ಅನೇಕ ಅಧ್ಯಾಯಗಳಲ್ಲಿ ಇನ್ನು ಇರುವಂತ ನಿಮ್ಮ ಗುಡಾರ್ಥಗಳನ್ನ ದೇವರೇ ನಾವೆಲ್ಲರೂ ಕೂಡ ಸಹೋದರ ಸಹೋದರಿಯರು ನಿಮ್ಮ ಒಂದು ಕೃಪಾಸನದ ಬಳಿ ಬಂದು ಅಪ್ಪ, ಪ್ರತಿನಿತ್ಯ ನಾವು ಕಲಿತುಕೊಂಡು ನಿಮ್ಮ ಪ್ರೀತಿಯ ಒಬ್ಬನೇ ಮಗನಾಗಿರುವಂಥ ಯೇಸು ಕ್ರಿಸ್ತನ ಗುಣ ಸ್ವಭಾವಗಳಲ್ಲಿ ಹೆಜ್ಜೆ ಜಾಡಿನಲ್ಲಿ ನಡೆದು ಅಪ್ಪ, ಭೂಮಿಯಲ್ಲಿ ಇರುವಂತ ದಿನಗಳು ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಡೆಸ್ರಿ. ನಾಳಿನ ದಿನವನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡಿದ್ದೇವೆ ಅಪ್ಪ. ಸಹೋದರನು ಕೂಡ ಇದುವರೆಗೂ ಕೂಡ ಪಾಠ ತೆಗೆದುಕೊಳ್ಳುವಂತ ಒಂದು ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಅವ್ರನ್ನು ಕೂಡ ನಡೆಸಿದಕ್ಕಾಗಿಯೂ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಅವ್ರನ್ನು ಕೂಡ ಆಶೀರ್ವಾದ ಮಾಡ್ರಿ, ಅವ್ರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ರಿ. ಮುಂದಿನ ದಿನಗಳಲ್ಲಿ ದೇವರೇ ಇನ್ನೂ ಕೂಡ ಹೆಚ್ಚಾದ ವಾಕ್ಯದಲ್ಲಿ ಬೆಳೆಸ್ರಿ.
ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸಿ ಸಹಾಯ ಮಾಡ್ರಿ. ಕೇಳಿರುವಂತ ಎಲ್ಲ ಸಹೋದರ ಸಹೋದರಿಗಳನ್ನು ಕೂಡ ಸತ್ಯದಲ್ಲಿ ಹೆಚ್ಚಾಗಿ ನಡೆಸಿ ಬಲಪಡಿಸಿ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ನಮ್ಮೆಲ್ಲರ ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ನಜರೇತನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು. ಎಲ್ಲ ಸಹೋದರ ಸಹೋದರಿಗಳಿಗೂ ಧನ್ಯವಾದಗಳು. ಗುಡ್ ನೈಟ್. ನಮಸ್ತೆ ಬ್ರದರ್. ಎಲ್ಲ ಬ್ರದರ್ ಅಂಡ್ ಸಿಸ್ಟರ್ಗೆ ನಮಸ್ತೆ. ಶುಭರಾತ್ರಿ. ನಮಸ್ತೆ ಎಲ್ಲ ಸಿಸ್ಟರ್. ಬ್ರದರ್ಸ್ ಸಿಸ್ಟರ್ಸ್ಗೆ ನಮಸ್ತೆ. ನಮಸ್ತೆ. ಎಲ್ರಿಗೂ ನಮಸ್ತೆ. ಗುಡ್ ನೈಟ್. ನಮಸ್ತೆ ಟೋನಿ ಬ್ರದರ್. ಎಲ್ಲ